ಭಗೀರಥ ಇದೊಂದು ಕನಸಿನ ಸಿನಿಮಾ. ರಾಮ್ ಜನಾರ್ದನ್ ಅವರ 5ನೇ ಸಿನಿಮಾ. ಪ್ರಾಯಶಃ ಬಾಯ್ ಫ್ರೆಂಡ್, ಸ್ವಯಂ ಕೃಷಿ, ಅಂಜದಿರು, ನೀನಿಲ್ಲದ ಮಳೆ ಈ ಸಿನಿಮಾಗಳನ್ನ ನೋಡಿರೋರು ಗೊತ್ತಿರುತ್ತೆ. ರಾಮ್ ಜನಾರ್ದನ್ ಎಂತಹ ಪ್ಯಾಷನೇಟ್ ನಿರ್ದೇಶಕ ಅಂತ. ಸುಮಾರು ವರ್ಷಗಳ ಬಳಿಕ ಒಂದೊಳ್ಳೆ ಕಥೆಯನ್ನು ಹಿಡ್ಕೊಂಡು ಭಗೀರಥ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಭಗೀರಥ ಸಿನಿಮಾಕ್ಕೆ ನಾಯಕ ನಟನಾಗಿ ಎಸ್ ಜಯಪ್ರಕಾಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಇದೊಂದು ಹೋರಾಟದ ಕತೆ. ಒಬ್ಬ ಜರ್ನಲಿಸ್ಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಪಾತ್ರ ಬಹಳ ಸೊಗಸಾಗಿದೆ. ಅದನ್ನ ನೀವು ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ. ತಮ್ಮನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ತಿದ್ದೇನೆ. ಹಾಗೇನೆ ಚಿತ್ರದ ನಾಯಕ ನಟಿ ಚಂದನ ರಾಘವೇಂದ್ರ. ಚಂದನ ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ತಾರೆ. ಜೊತೆಗೆ ಎಲ್ರಿಗೂ ಸಿರಿ ಅನ್ನೋ ಪಾತ್ರದಲ್ಲಿ ತುಂಬಾನೇ ಚಿರಪರಿಚಿತ ಹೆಸರು. ಹೇಳೋಣ ಅಂತ ನಾನು ಅನ್ನಿಸ್ತೀನಿ. ಆಡಿಯೋ ಸಾಂಗ್ ಪ್ಲೀಸ್. ಥ್ಯಾಂಕ್ ಯು. ಥರದ ಆಡಿಯೋಗಳು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಹಾಡುಗಳು ಅಫ್ಕೋರ್ಸ್ ಚೆನ್ನಾಗಿದೆ. ಪ್ರದೀಪ್ ವರ್ಮಾ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಂಗ್ಸ್ ನ. ಸೊ ಈಗ ಸೂಪರ್ ಸ್ಟಾರ್ಸ್ ಸಿನಿಮಾಗಳನ್ನೇ ಬಹುತೇಕ ನಾವು ನಮ್ಮ ಕಂಪನಿನಲ್ಲಿ ಇಟ್ಕೊಂಡಿದ್ವಿ. ಬಟ್ ಇವಾಗ ಸಾಂಗ್ಸ್ ಚೆನ್ನಾಗಿದ್ರೆ ಹೊಸೊಬ್ಬರು ಅಪ್ಕಮಿಂಗ್ ಹೀರೋಗಳದ್ದು ಸಿನಿಮಾ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಸಲ ತಗೊಂಡಿದ್ದೀವಿ. ಅಂಡ್ ವಿಜಯ್ ಪ್ರಕಾಶ್ ಅವರು ಹಾಡಿರೋ ಹಾಡಂತೂ ನನಗೆ ವಿಶೇಷವಾಗಿ ತುಂಬಾ ಇಷ್ಟ ಆಯ್ತು. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ, ಎಲ್ಲ ನಿರ್ಮಾಪಕರಿಗೆ. ಎಲ್ಲಿ ಕೂತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇಲ್ಲ. ಓಕೆ, ಎಲ್ಲ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಎಲ್ಲರಿಗೂ ತುಂಬಾ ತುಂಬಾ ಒಳ್ಳೇದಾಗ್ಲಿ. ಟ್ರೇಲರ್ ಲಾಂಚ್ ಸರ್, 1 ನಿಮಿಷ ಇಲ್ಲಿ ಮಧ್ಯೆ ಓಡಾಡ್ಬೇಡಿ ಸರ್. ಸೊ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಗಣ್ಯರು ದೀಪನ ಬೆಳಗಿ ಆಶಿಸಿ. ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಇದು ಬಹಳ ದೊಡ್ಡ ವೇದಿಕೆ ಆಗಿದೆ. ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಅನ್ಸುತ್ತೆ ದೊಡ್ಡ ಮನೆ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತ ಇದೊಂದು ಸಕ್ಸಸ್ಗೆ ಒಂದು ಮುಖೇನ ಅಂತ ಹೇಳ್ಬೋದು. ನೀವೆಲ್ಲ ಸಾಂಗ್ಸ್ ನೋಡಿದ್ರಿ. ಒಂದು ಏನೋ ಒಂದು ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗಳು ಸಾಕು ಅಂತ ಹೇಳ್ತಾರಲ್ಲ, ಹಾಗೆ ಟ್ರೈಲರ್ ತೋರಿಸಿದ್ವಿ, ಸಾಂಗ್ಸ್ ತೋರಿಸಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಈ ಭಗೀರಥ ಶುರುವಾಗಿ 1 ವರ್ಷ ಆಯ್ತು. ಪ್ರತಿಯೊಂದು ಹಂತದಲ್ಲೂ ಸಿನಿಮಾಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಸಿನಿಮಾ ಮಾಡಿದ್ವಿ. ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೂ, ಪ್ರತಿಯೊಂದು ಗೀತೆಗೂ ಕೂಡ ತುಂಬಾ ಭಗೀರಥ ಪ್ರಯತ್ನ ಪಟ್ಟು ಈ ಸಿನಿಮಾ ಸಕ್ಸಸ್ ಮಾಡಲೇಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟು, ವಿಜಯ್ ಪ್ರಕಾಶ್ ಅವರು ಹೇಳಿದಾಗೆ ಅವರೇ ಹಾಡಬೇಕು ಅಂತ ನಾವು ಸಾಂಗು ನಮ್ಮ ಪ್ರದೀಪ್ ವರ್ಮ ಅವರು ಹೇಳಿದ. ನಮ್ಮ ಪ್ರದೀಪ್ ವರ್ಮ ಅವರು ಸಾಯಿ ಒಳ್ಳೆ ಸಿಂಗರ್ ಆಡಿಸಿ ಸರ್ ಅಂದ್ರು. ಇಲ್ಲ ಸರ್, ನಾನು ಖಂಡಿತ ಆಡಿಸ್ತೀವಿ ಅಂತ ಹೇಳಿದೆ. ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದ್ರೆ ವಿಜಯ್ ಪ್ರಕಾಶ್ ಅವರು ಕೆಲ ಆಡಿಸೋಣ ಅಂತ ಹೇಳಿದ್ರು. ಅವರು ಆಡುವ ದೊಡ್ಡ ಸಿಂಗರ್, ದೊಡ್ಡ ಹಾಡುಗಳು ಹಾಡಿದ್ದಾರೆ, ಎಲ್ಲ ಪ್ರಯತ್ನ ಮಾಡೋಣ ಅಂತ. ಅವರು ಟ್ಯೂನ್ ಕಳಿಸಿದ ತಕ್ಷಣ ಇಮಿಡಿಯೇಟ್ ಓಕೆ ಹಾಡ್ತೀನಿ, ಬಟ್ ವೆಯ್ಟ್ ಮಾಡ್ಬೇಕಾಗುತ್ತೆ. ನೀವು ಖಂಡಿತ ವೆಯ್ಟ್ ಮಾಡ್ತೀವಿ ಸರ್. ಸಿನಿಮಾಗೋಸ್ಕರ ವರ್ಷಗಟ್ಟಲೆ ಒಂದು ಒಳ್ಳೆ ಸಿನಿಮಾಗೆ ವೆಯ್ಟ್ ಮಾಡಿ ತಪಸ್ ಮಾಡ್ತಾ ಇದೀವಿ. ನಿಮ್ಮ ವಾಯ್ಸ್ ಬೇಕು ಅಂದ್ರೆ ಖಂಡಿತ ಹಾಡಿದ್ರು. ಅದು ನಮ್ಗೆ ಸಕ್ಸಸ್ ಒಂದು ಮೊದಲನೇ ಮೆಂಟಲ್ ಸಿಕ್ತು ನಮ್ಗೆ. ಅದಾದ್ಮೇಲೆ ನಮ್ಗೆ ಒಂದು ಒಳ್ಳೆ ಫೀಮೇಲ್ ವಾಯ್ಸ್ ಬೇಕು ಅನ್ಕೊಂಡ್ವಿ. ಅವಾಗ ನಮ್ಗೆ ಕಾಣಿಸಿದ್ದು ಇತ್ತರಕ ಕರಿಬೇಡ ಮಾವ, ಬಹಳ ಪಾಪ್ಯುಲರ್ ಸಾಂಗ್. ಮೇಡಮ್ ಅವ್ರನ್ನ ಹುಡುಕಿದ್ವಿ. ಆಕ್ಚುಲಿ ನಾವು ಇಂಡಸ್ಟ್ರಿ ಸುತ್ತ ಓಡಾಡ್ತೀವಿ, ಒಳಗಡೆ ಹೋಗಿಲ್ಲ ಅಂತ ಹೇಳ್ಬೋದು, ಸೆಂಟ್ರಲ್ ಇಲ್ಲ ಅಂತ ಹೇಳ್ಬೋದು. ಅವ್ರ ನಂಬರ್ ಹುಡುಕೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು. ಅವರು ಸಾಂಗ್ ಟ್ಯೂನ್ ಕಳಿಸಿದ ತಕ್ಷಣ ಹಾಡ್ತೀನಿ ಅಂದ್ರು. ಅವ್ರು ಬಂದು ಹಾಡಿ ಖುಷಿಯಾಗಿ ಹಾಡಿದ್ರು. ನೋಡಿ, ಮತ್ತೆ ಇಲ್ಲಿಗೂ ನಮ್ಗೆ ಕರೆದ್ವಿ. ಮೇಡಮ್ ಅವತ್ತೇ ಹೇಳಿದೆ, ನಮ್ಗೆ ಏನಂದ್ರೆ ಯಾರಾದ್ರೂ ಬಂದ್ರೆ ಇಲ್ಲ ಒಂದ್ ಕಡೆ ಒಂದು ಸಕ್ಸಸ್ಗೆ ಒಂದು ದಾರಿ ಆಗುತ್ತೆ. ಈ ಒಂದು ಅದೃಷ್ಟದ ಸಂಖ್ಯೆ ಅಂತೀವೋ, ಅವರ ಒಂದು ಧ್ವನಿ ನಮ್ಗೆ ಪ್ಲಸ್ ಆಗುತ್ತೋ ಗೊತ್ತಿಲ್ಲ. ಸಿನಿಮಾ ಯಾರೂ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಸಕ್ಸಸ್ ಆಗುತ್ತೆ ಅಂತ ಯಾರ ಕೈಲೂ ಹೇಳಕ್ಕಾಗಿಲ್ಲ. ಹಾಗೆ ನಾವು ಅದೇ ದಾರಿಯಲ್ಲಿ ನಾವು ಒಂದು ಹಾಡ್ಲಿ ಅಂತ ಆಡಿಸಿದ್ವಿ. ಆಮೇಲೆ ಹೇಮಂತ್ ಒಂದು ಪ್ಯಾಥೋ ಸಾಂಗ್ ಬಂತು, ಅವ್ರ ಕೈಲಿ ಆಡಿಸಿದ್ರು. ಅವರು ಮಾಡ್ತೀನಮ್ಮ ಅಂತ ಹೇಳಿದ್ರು.
ಹೀಗೆ ನಮ್ಮ ಭಗೀರಥ ಸಾಂಗ್ಸ್ 4 ಸಾಂಗ್ ಬಂದಿದೆ. ತುಂಬಾ 3 ಸಾಂಗಿಗೆ ಪ್ಲೇ ಮಾಡಿದ್ವಿ. ಒಂದು ಸಾಂಗು ಫುಲ್ ಕತೆ ಹೇಳುತ್ತೆ ಸಾಂಗ್ ಅಂತೇಳಿ ನಾವೆಲ್ಲ ಕುತ್ಕೊಂಡಿದ್ರೆ, ನಾನು ಡೈರೆಕ್ಟರ್ ಆಗಿರ್ಬೋದು, ಆದ್ರೆ ಐ ಆಮ್ ನಾಟ್ ಇನ್ ಆಲ್. ಪ್ರತಿಯೊಂದು ಟೀಮ್ ಜೊತೆ ಮಾತಾಡಿಕೊಂಡು ಪ್ರತಿಯೊಂದು ಹಂತವಾಗಿ ನಾವು ಒಂದು ಭಗೀರಥ ಸಿನಿಮಾ ಮಾಡಿ ರೆಡಿ ಆಗಿದೆ. ಇದೆಲ್ಲ ಆದ್ಮೇಲೆ ಇದನ್ನ ಒಂದು ವೇದಿಕೆ ಬೇಕಲ್ಲ ನೋಡಿ. ಇವಾಗ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಕ್ ಒಂದು ವೇದಿಕೆ ಇದೆ, ಅಥವಾ ಒಂದು ಈ ಸಾಂಗ್ಸ್ ಪ್ರಮೋಟ್ ಮಾಡಕ್ ಒಂದು ವೇದಿಕೆ ಬೇಕಲ್ಲ. ಯಾರು ಸರಿ, ನಮ್ಗೆ ಇವರು ಡಿ ಬೀಟ್ಸ್ ಚೆನ್ನಾಗಿರುತ್ತೆ, ಆ ಡಿ ಬೀಟ್ಸ್ ಅಲ್ಲಿ ಒಂದು ಸೌಂಡ್ ಇದೆ, ಒಂದು ವೇವ್ಸ್ ಇದೆ ಅಂತೇಳಿ ಅಪ್ರೋಚ್ ಮಾಡಿದ್ವಿ. ನಿರಂಜನ್ ಅವರು ಅಂತ ಸರ್ ಬಂದಿದ್ರೆ ಗೊತ್ತಿಲ್ಲ ಇಲ್ಲಿ. ನಿರಂಜನ್ ಸರ್ ನೋಡಿ, ನಾನು ನಿರಂಜನ್ ಸರ್ ಅಪ್ರೋಚ್ ಮಾಡಿದ್ವಿ. ಅವರು ಆಕ್ಚುಲಿ ನೋಡಿ ಏನಂದ್ರೆ ಒಂದು ಸಕ್ಸಸ್ಗೆ ಎಲ್ಲ ಒಂದ್ ಕಡೆ ನಮ್ ಕನೆಕ್ಟಿವಿಟಿ ಸಿಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ನನಗೆ ಅವರು ಸ್ನೇಹಿತರು ಸಿರಿಗನ್ನಡ ಚಾನೆಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಅಂದ್ರೆ ನಾನು ಎಲ್ಲಾ ಕೆಲಸಗಳನ್ನು ಮಾಡ್ತೀನಿ, ಮ್ಯಾನೇಜರ್ ಆಗಿ ಮಾಡಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಗೊತ್ತಿಲ್ಲ, ಅದು ಒಂದು ಅನ್ನಕ್ಕೋಸ್ಕರ ಅಂತ ಹೇಳ್ಬೋದು, ತಪ್ಪಾಗಲ್ಲ. ಸಾರಿ. ಇರ್ಲಿ ಸರ್, ಎಮೋಷನಲ್ ಆಗ್ಬೇಡಿ. ಸಿನಿಮಾ ರಿಲೀಸ್ ರೆಡಿ ಇದೆ ಅಲ್ಲ? ಎಲ್ಲವನ್ನೂ ಕೆಲಸ ಮಾಡಿದ್ದಾರೆ ಅವರು. ನಾವು 25 ವರ್ಷ ಸಾರಿ. ಅವರು ನಮ್ಮ ಶ್ರೀಗನ್ನಡ ಚಾನೆಲ್ ಅಲ್ಲಿ ಏನೋ ನಮ್ಮ MD ಆಗಿದ್ದಾರೆ ಸರ್, ರಾಜಘಟ್ಟ ಸರ್. ಅವ್ರ ಪರಿಚಯ ಕೊಟ್ರು. ಅವ್ರು ಕರ್ಕೊಂಡು ಅವ್ರ ಹತ್ರ ಹೋದ ತಕ್ಷಣ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂದ್ರು. ಹಾಗಾಗಿ ಮೇಡಮ್ ಅವ್ರ ಪರಿಚಯ ಆಯ್ತು. ಸಾಂಗ್ಸ್ ಈಗ ಅದಕ್ಕೊಂದು ವೇದಿಕೆ ಸಿಕ್ತು. ಹೀಗೆ ಹಂತವಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ಭಗೀರಥ ಬಗ್ಗೆ ಹೇಳಿ ಸರ್. ಸಿನಿಮಾ ಏನ್ ಹೇಳೋದು ಕೊಟ್ಟಿದೆ? ಸಿನಿಮಾದ ಒಂದು ಲೈನ್ ಸ್ಟೋರಿ ಹೇಳಿ. ನೀವೇ ಹೇಳಿದ್ರಲ್ಲ, ಟ್ರೈಲರ್ ನೋಡಿದ್ರ, ನಾನು ಮತ್ತೆ ಏನ್ ಹೇಳಕ್ಕಾಗಲ್ಲ. ಎಲ್ಲ ಹೇಳ್ತಾನೆ ಇದ್ರೆ ನಾನು ಹೇಳ್ಕೊಂಡಂಗಾಗತ್ತೆ. ಖಂಡಿತ ಎಲ್ಲ ಬಂದು ಸಿನಿಮಾ ನೋಡಿ. ನೀವೇನ್ ಸಿನಿಮಾ ಬಂದು ನೋಡ್ತೀರಾ, ಖಂಡಿತ ನಿಮ್ಗೆ ಮೋಸ ಆಗಲ್ಲ. ಒಂದು ಒಳ್ಳೆ ಸಿನಿಮಾ, ಒಂದು ಸ್ತ್ರೀನ ಎಷ್ಟು ನಾವು ಗೌರವಿಸಬೇಕು, ಒಂದು ಹೆಣ್ಣನ್ನ ಎಷ್ಟು ನಾವು ಪ್ರಾಮುಖ್ಯತೆ ಕೊಟ್ಟು ನಾವು ಬೆಳಿತೀವಿ ಅನ್ನೋದೇ ಬೇಸು. ಇತಿಹಾಸದಲ್ಲಿ ಗಂಗೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಇಲ್ಲಿನ ಒಂದು ಹೀರೋಯಿನ್ ಪಾತ್ರನ ಗಂಗೆಗೆ ಹೋಲಿಸಿದ್ವಿ ನಾವು. ನೀವೊಂದು ಪ್ಯಾಥೋ ಬಿಟ್ಟಲ್ಲಿ ನೋಡಿದ್ರಿ ಟ್ರೈಲರ್ ಅಲ್ಲಿ. ಆತರ ಆ ಗಂಗೆನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ ಅನ್ನೋದೇ ಒಂದು ಬೇಸ್ ಕತೆ ಅಂತ ಹೇಳ್ಬೋದು. ಖಂಡಿತ ನೀವೆಷ್ಟು 100-150 ಜನ ಇದ್ದೀರಾ. 100 ಜನ, 1000 ಜನ, 1,00,000 ಜನಕ್ಕೆ ತಲುಪಿಸಿ ಈ ವೇದಿಕೆ ಮುಖಾಂತರ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಹಾಗೆ ಎಲ್ಲಾ ಗಣ್ಯರು ಬಂದಿದ್ದೀರಾ, ತುಂಬಾ ಸಂತೋಷ ಆಯ್ತು. ಇದೊಂದು ನಮ್ಮ ಒಂದು ಸುದಿನ ಅಂತ ಹೇಳ್ಬೋದು. ನಮ್ಮ ಒಂದು ಸಿನಿಮಾ ಗೆಲ್ಲೋದಕ್ಕೆ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ನಮ್ಗೆ ಆಶೀರ್ವಾದ ಮಾಡ್ತಿದ್ದೀರಾ. ತುಂಬಾ ನಿಮ್ಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಭಗೀರಥ. ಥ್ಯಾಂಕ್ ಯು ರಾಮ್ ಜನಾರ್ದನ್ ಸರ್. ಅದು ಅಲ್ಲ, ನಾನು ಆಗ್ಲೇ ಟ್ರೈಲರ್ ಲಾಂಚ್ ಮುಂಚೆ ಹೇಳಿದ ಹಾಗೆ ಬಿಗಿನಿಂಗ್ ಅಲ್ಲೆಲ್ಲ ಬಹುಶಃ ಹರಿ ಮಾಡಿದ್ದು ಎಲ್ಲ ತರ ದೊಡ್ಡ ಹೀರೋಗಳಿಗೆ ಎಲ್ಲರಿಗೂ ಸಿನಿಮಾ ಮಾಡ್ಕೊಂಡು ಬಂದಿದ್ರು. ಸೊ ಸಾಕಷ್ಟು ದೊಡ್ಡ ಆಡಿಯೋಗಳು ನಾವು ಮಾಡ್ಕೊಂಡು ಬಂದ್ವಿ. ಆ ನಂತರ ಎಲ್ಲ ತರದ್ದು. ಬಟ್ ಆ ಇತ್ತೀಚಿನ ದಿನಗಳಲ್ಲಿ ನಾವು ಕಾನ್ಶಿಯಸ್ ಆಗಿ ಡಿಸೈಡ್ ಮಾಡಿರೋದು, ಹಾಡು ಅನ್ನೋದು ಕಿವಿಗೆ ಇಷ್ಟ ಆಗ್ಬೇಕು. ಅದು ಯಾರೋ ದೊಡ್ಡವರು, ದೊಡ್ಡ ಸ್ಟಾರು, ಸಣ್ಣ ಸ್ಟಾರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರು, ದೊಡ್ಡ ಸಿಂಗರು ಆ ತರ ಅಲ್ಲ. ಜನ ಯಾವ್ದನ್ನು ದೊಡ್ಡದು ಸಣ್ಣದು ಮಾಡೋದು ಜನ ಡಿಸೈಡ್ ಮಾಡ್ತಾರೆ, ಅದು ನಾವೆಲ್ಲ ಡಿಸೈಡ್ ಮಾಡೋದು. ಹಾಗಾಗಿ ಈ ಸಿನಿಮಾ ಹಾಡುಗಳನ್ನ ಜನಾರ್ದನ್, ನಿರಂಜನ್ ಅವ್ರ ತಂಡ ಕೇಳಿಸಿದಾಗ ಇಷ್ಟ ಆಯ್ತು. ಖಂಡಿತ ನಾವು ಮಾಡೋಣ, ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ. ಅಂಡ್ ವಿ ವಿಲ್ ಸಿ ಟು ಇಟ್ ಎಲ್ಲ ಪ್ಲಾಟ್ಫಾರ್ಮ್ಸ್, ಎಲ್ಲ ಸ್ಟೋರ್ಸ್ ಅಲ್ಲೂ ಈ ಭಗೀರಥ ಹಾಡುಗಳು ಅವೈಲಬಲ್ ಇರೋ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ನಿಮ್ ಮುಂದೆ ಇದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರು, ಟೆಲಿವಿಷನ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್, ಪತ್ರಿಕೆಯವರು ಎಲ್ಲರೂ ಇದನ್ನ ತಲುಪಿಸಿ ಹೊಸಬರಿಗೆ, ಕನಸು ಕಟ್ಕೊಂಡಿರೋರ್ಗೆ, ನೀವೇ ನೋಡಿದ್ರಿ ಜನಾರ್ದನ್ ಅವ್ರೇನು ತೀರಾ ಹೊಸಬ್ರಂತ ಅಲ್ಲ, ಬಟ್ ತುಂಬಾ ಕನಸು ಕಟ್ಕೊಂಡು ಬಂದಿರ್ತಾರೆ. ಎಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕು, ಒಳ್ಳೆ ಹಾಡ್ ಮಾಡ್ಬೇಕಂತಾನೆ ಬರೋದು. ನೀವೆಲ್ಲರೂ ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ದೊಡ್ಡದಾಗಿ ಮತ್ತೊಂದು ನಿರ್ಮಾಣ ಸಂಸ್ಥೆ, ಮತ್ತೊಬ್ಬ ನಾಯಕ ನಟ, ಮತ್ತೊಂದು ಕನಸು ಹೊತ್ತಿರೋರು ಮುಂದೆ ಬೆಳೆಯೋಕ್ ಸಾಧ್ಯ. ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಲೇಟ್ ಆಯ್ತು ಬಂದಿದ್ದಕ್ಕೆ. ತುಂಬಾ ಖುಷಿ ಆಗತ್ತೆ. ಒಂದು ಆಡಿಯೋ ಟಿ ಬೀಟ್ಸ್ ಅಲ್ಲಿ ಇರುವಾಗ, ಯಾಕಂದ್ರೆ ನಾವು ಹರಿ ಸಾರು, ನಾನು
ನಮ್ಮ ತಂದೆ ಸದ್ಗುಣಮೂರ್ತಿ ಅಂತ. ಸೊ ಅವರು ಹರಿ ಸರ್ ನಮ್ಮ ತಂದೆ ಹತ್ರನೂ ವರ್ಕ್ ಮಾಡಿದ್ದಾರೆ. ಸೊ ಅಲ್ಲಿ ಅವರೆಲ್ಲ ನನಗೆ ಒಂದು ಗಾಡ್ ಫಾದರ್ ತರ. ಸೊ ಅವ್ರನ್ನ ಆ ವೇನ ಫಾಲೋ ಮಾಡ್ಕೊಂಡ್ ಕೀಬೋರ್ಡ್ ಪ್ಲೇಯರ್ ಆಗಿ ದೆನ್ ಮ್ಯೂಸಿಕ್ ಕಂಪೋಸಿಂಗ್ ಆಗಿ ಆಕ್ಟಿಂಗ್ ಆಗಿ ಎಲ್ಲ ಬರ್ತಾ ಇದ್ದೀನಿ. ಸೊ ಡೀಪ್ ಬೀಟ್ಸ್ ಅಂತ ಹೇಳಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಒಂದು ಆಡಿಯೋ ಇದರಲ್ಲಿ ಫಸ್ಟ್ ಟೈಮ್ ಮೇಡಮ್, ಬೇರೆ ಕಂಪನಿಯಲ್ಲಿ ಬಂದಿದೆ, ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಐ ಆಮ್ ವೆರಿ ಹ್ಯಾಪಿ. ಅದು ಟೈಟಲ್ ತಕ್ಕಂಗೆ ಭಗೀರಥ ಆ ತರನೇ ಬಂದಿದೆ. ಇದರಲ್ಲಿ ಒಂದೇ ಒಂದು ಹೇಳ್ಬೇಕು ಇಷ್ಟಪಡ್ತೀನಿ. ಯೂಶಲಿ ಸಾಂಗ್ ಕಂಪೋಸಿಂಗ್ ಅಂದ್ರೆ ಡೈರೆಕ್ಟರ್ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಒಂದ್ ಕೂತ್ಕೊಳ್ತಾರೆ, ಮಂತ್ಸ್ಗೆ 2 months 3 months ಹೋಗುತ್ತೆ. ಬಟ್ ನನ್ಗೆ ಜನಾರ್ದನ್ ಸರ್ ಆಲ್ರೆಡಿ ಪರಿಚಯ ತುಂಬಾ ವರ್ಷದಿಂದ. ಸೊ ಅವರು ಎಷ್ಟು ಬಿಲೀವ್ ಅಂದ್ರೆ ಒಂದು ಟೆಕ್ನಿಷಿಯನ್ ಮೇಲೆ ಅಷ್ಟು ಬಿಲೀವ್ ಮಾಡ್ತಾರೆ. ನಾವು ಜಸ್ಟ್ ಒಂದು ಫೋನ್ ಕಾಲಲ್ಲಿ ಟ್ಯೂನ್ ಮಾಡಿ ಮುಗಿಸಿರೋದು. ಫೋನ್ ಟ್ಯೂನ್ ಕಳಿಸ್ತೀನಿ, ಓಕೆ ಹೇಳ್ತಾರೆ, ಇಲ್ಲ ಇದು ಬೇರೆ ಚೇಂಜ್ ಮಾಡಿ ನೆಕ್ಸ್ಟ್ ನಾನು ಇವತ್ತೇ ಮೀಟ್ ಮಾಡ್ತಾ ಇರೋದು. ಅಷ್ಟು ಒಂದು ಆಮೇಲೆ ಫೋನಲ್ಲೇ ಜಗಳ ಮಾಡಿದ್ವಿ. ಎಷ್ಟು ಜಗಳ ಅಂದ್ರೆ ಅಷ್ಟು ಜಗಳ ಮಾಡಿ ನಾನು ಸರ್ ಅವ್ರು ಹಿಂಗಂದ್ರೆ ದಯವಿಟ್ಟು ಪಿಕ್ಚರ್ ರಿಲೀಸ್ ಮಾಡಿ ಸರ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಾಡ್ತಾನೆ, ಪ್ರತಿ ಒಂದು ಸೆಕೆಂಡ್ ಮಾಡ್ತಾನೆ ಇರ್ತಾರೆ ವರ್ಕ್. ಅದು ತುಂಬಾ ಇಷ್ಟ ಆಯ್ತು. ಅಂಡ್ ದೆನ್ ಎನರ್ಜೆಟಿಕ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು, ನಿಜವಾಗ್ಲೂ ಎಂಕರೇಜ್ ಕೊಟ್ಟರು ನನಗೆ. ನಾನು ಯಾವಾಗ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ನಾನು ವೈನಾಡ್ ಹೋಗ್ಬಿಡ್ತೀನಿ, ಯಾಕಂದ್ರೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಒಂದು 10-15 days ಅಲ್ಲಿ ಕೂತ್ಕೊಂಡು ಬರೀ ಇದೇ ಒಂದೇ ಫಿಲ್ಮ್ ವರ್ಕ್ ಮಾಡಕ್ಕೆ ಯಾವಾಗ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಪ್ರಿಫರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದಟ್. ಅಂಡ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿರೋ JP ಸರ್ ಬಗ್ಗೆ ಹೇಳ್ಬೇಕಂದ್ರೆ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ವರ್ಕ್ ಮಾಡುವಾಗ ಪ್ರತಿಯೊಂದು ಹೀರೋಗೂ ಒಂದು ಸ್ಟೆಪ್ ಆಗ್ಲಿ, ಒಂದು ಅವ್ರ ಮೂವ್ಮೆಂಟ್ಸ್ ಇರುತ್ತೆ. ಆ ಮೂವ್ಮೆಂಟ್ಸ್ ಅವ್ರ ಬಾಡಿಯಲ್ಲಿ ಒಂದು ಮ್ಯೂಸಿಕ್ ಇರುತ್ತೆ. ಆ ಮ್ಯೂಸಿಕ್ ಕಂಡು ಹಿಡಿದು ನಾವು ಮಾಡ್ಬಿಟ್ರೆ ಹೀರೋ ಆಗ್ಲಿ ಆ ಫಿಲ್ಮ್ ಆಗ್ಲಿ ಎಲ್ಲೋ ಹೋಗ್ಬಿಡುತ್ತೆ. ಸೊ ಆ ಎನರ್ಜಿ ಇತ್ತು ಸರ್ ಹತ್ರ. ರಿಯಲಿ ವೆರಿ ನೈಸ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ನಮ್ಮ ಯಾವಾಗ್ಲೂ ಒಂದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಟ್ ಎವ್ರಿ ಟೈಮ್ ಪಾಸಿಟಿವ್ ಅಂತ ಹೇಳೋದು ನಮ್ಮ ಚೇತನ್ ಸರ್ ಅವರು ಇವಾಗ್ಲೂ ನಿಮ್ಗೆ ಗೊತ್ತು ಚೇತನ್ ಸರ್ ಬಗ್ಗೆ. ಅವರು ಒಂದು ಮಾತು ಹೇಳಿದ್ರೆ ಅವರು ಫುಲ್ 2 ಪಿಕ್ಚರ್ ಅಷ್ಟು ಮಾತು ಮುಗಿಸ್ತಾರೆ. ಅದು 2 ಪಿಕ್ಚರ್ ಅಷ್ಟು ಮಾತಲ್ಲೂ ಒಂದು ಒಳ್ಳೆಯ ಅರ್ಥ ಇರುತ್ತೆ. ಅದನ್ನ ನಾವು ತಿಳ್ಕೊಂಡು ಐ ವರ್ಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ ಪ್ರಿಟಿ ಹೀರೋಯಿನ್ಸ್ ಅವ್ರ ಪೋರ್ಷನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಐ ವಾಂಟ್ ಥ್ಯಾಂಕ್ಸ್ ಟು ಮೈ ಟೆಕ್ನಿಷಿಯನ್ಸ್, ಆಲ್ ಸಿಂಗರ್ಸ್, ನಮ್ಮ ಶ್ರುತಿ ಅವರು, ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರು, ಆಮೇಲೆ ಹೇಮಂತ್ ಸರ್ ಅಂಡ್ ಅರ್ಪಿತಾ ವೇಣು. ಅಂಡ್ ನಾನು ಒಂದು ಸಾಂಗ್ ಅದರಲ್ಲಿ ಸಣ್ಣದಾಗಿ ವಾಯ್ಸ್ ಕೊಟ್ಟಿದ್ದೀನಿ ಹೇಳಲ್ಲ, ಕಿರ್ಚಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮ್ ತಂಡ ಅನ್ಕೊಂಡಿದೀವಿ. ಅದನ್ನ ನೀವು ನೋಡಿ ಹೇಳಿದ್ರೆ ನಮ್ಗೆ ಒಂದು ಎನರ್ಜಿ ಸಿಗೋದು. ನಮ್ಗೆ ಯಾವಾಗ್ಲೂ ಅವ್ರವ್ರ ಮಗು ಅವ್ರಿಗೆ ಚಂದ ಇರುತ್ತೆ, ಬಟ್ ಅದನ್ನ ಆಚೆ ಬಂದು ನೋಡಿದಾಗ ನಾವು ಇಷ್ಟು ಜನ ನಮ್ಮ ದೊಡ್ಡವರೆಲ್ಲ ನನಗೆ ಬ್ಲೆಸ್ ಮಾಡಕ್ ಬಂದಿದ್ದಾರೆ. ವಿ ಆರ್ ಹ್ಯಾಪಿ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ವಾಚ್ February 7th. ಆಮೇಲೆ ದಯವಿಟ್ಟು ಈ ಸಾಂಗ್ ಇಷ್ಟ ಆದ್ರೆ ನೀವು ರೀಲ್ಸ್ ಮಾಡಿ, ಇನ್ಸ್ಟಾ ಅಲ್ಲಿ ರೀಲ್ಸ್ ಮಾಡಿ ಅಂಡ್ ಶೇರ್ ಮಾಡಿ. ಡಿ ಬೀಟ್ಸ್ ಅಲ್ಲಿ ಇರುತ್ತೆ. ತಮ್ಮ ಮಾತು ಅವರೇನಾ? ಎಲ್ರಿಗೂ ನಮಸ್ಕಾರ. ನಿಜವಾಗಿ ಕೂಡ ಒಂದು ಸುಯೋಗ ಹಾಗೂ ಒಂದು ಸಮ್ಮೇಳನ, ಸ್ನೇಹ ಸಮ್ಮೇಳನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಈ ಸಾಯಿ ರಮೇಶ್ ಪ್ರೊಡಕ್ಷನ್ ಲಾಂಛನದಲ್ಲಿ ಭಗೀರಥ ಟೈಟ್ಲ್ ಮತ್ತು ಸ್ವೀಟ್ ಸೂಪರ್ ಟೈಟ್ ಇಸ್ ಸೂಪರ್. ಭಗೀರಥ ಪಿಕ್ಚರ್ ನಲ್ಲಿ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಮಾತ್ರ ತೋರಿಸಿದ್ರು, ಫೈಟ್ ಕಿಟ್ ತೋರಿಸಿದ್ರು, ಸಾಂಗ್ ತೋರಿಸಿದ್ರು, ಎಲ್ಲವೂ ಕೂಡ ಮೆಲ್ಕು ಹಾಕ್ಬೋದು. ಆ ತರ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ ರಚನೆ ನಿರ್ದೇಶನ ಮಾಡತಕ್ಕಂಥ ಶ್ರೀಮದ್ ರಾಮ್ ಜನಾರ್ದನ್ ಅವರು ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ರು ಅಂತ ನಾನು ಅನ್ಕೋತಾ ಇದ್ದೀನಿ. ಪಿಕ್ಚರ್ ನೋಡಿದಾಗ ಏನೋ ಪಿಕ್ಚರ್ ನಲ್ಲಿ ಒಂದು ಗ್ಲಿಟಿನ್ಸ್ ಕಾಣ್ತದೆ. ಬೇರೆ ಪಾತ್ರಗಳೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ, ನೋಡಿದ ಮಟ್ಟಿಗೆ ಚೆನ್ನಾಗಿ ಮಾಡಿದಿರಿ. ಈಗ ಹೀರೋ ನೋಡಿದ್ವಿ, ಹೀರೋಯಿನ್ ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿಯಾಗಿದೆ ಏನಪ್ಪ ಅಂತಂದ್ರೆ ನಮ್ಮ ಮೇಡಮ್ ಶೈಲಜಾ ನಾಗ್ ಅವರೊಂದು ಆಡಿಯೋ ಕಂಪ್ನಿ ಮಾಡಿದ್ದಾರೆ. ನನ್ಗೆ ಗೊತ್ತಾಗ್ಲಿಲ್ಲ, ಈಗಲೇ ಗೊತ್ತಾಗಿದ್ದು ನನಗೆ.
ಆಡಿಯೋ ಕಂಪ್ನಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಅವರು ಬಂದು ಈ ಸಾಂಗ್ಗಳನ್ನು ನೋಡಿ ಮೆಚ್ಚಿಕೊಂಡು ತಗೊಂಡಿರೋ ನಿಜವಲ್ಲ ಪಿಕ್ಚರ್ಗೆ ಒಂದು ಬೆನ್ನ ಎಲುಬು ಅಂತ ನಾನು ಹೇಳಲಿಕ್ಕೆ ಎಷ್ಟು ಪಡ್ತೀನಿ. ಯಾಕಪ್ಪ ಅಂದ್ರೆ ಹೊಸದಾಗಿ ಬಂದಂತವ್ರಿಗೆ ಈ ತರ ನುರಿತಾವಂತಹ ನಮ್ಮ ಶೈಲಜಾ ಕಂಪನಿಯವರು ಆಡಿಯೋ ರೈಟ್ಸ್ ತಗೊಂಡಿರೋದು ನನ್ಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅವ್ರು ತಗೊಂಡಿರೋದೇ ನಿಮ್ಗೆ ಶುಭ ಸೂಚನೆ ಅಂತ ನಾನು ಅನ್ಕೋತೀನಿ. ಪಿಕ್ಚರ್ಗೆ ನಿಮ್ ಖಂಡಿತ ಒಳ್ಳೆದಾಗ್ಲಿ. ಈ ಪಿಕ್ಚರ್ ನಲ್ಲಿ ನೀವು ನಿಮ್ಮನ್ನು ನೋಡಿದೆ ಕೆಲವು ಹೀರೋಯಿನ್ಗಳು ಅವ್ರ ಹೆಸರು ನಮ್ಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಚಂದನ ರಾಘವೇಂದ್ರ ಅವರು, ನಿಸರ್ಗ ಅವರು, ರೂಪಶ್ರೀ ಅವರು ಒಳ್ಳೊಳ್ಳೆ ಹೆಸರು ಚೆನ್ನಾಗಿಟ್ಟಿದ್ರಿ. ವಿಶಾಖ್ ಗೌಡ ಅವರು ಚೆನ್ನಾಗಿ. ಜೊತೆಗೆ ನನಗೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಥ್ರಿಲ್ಲರ್ ಮಂಜುಲ್ ಕೂತಿದ್ದಾರೆ ಇಲ್ಲಿ. ಅವ್ರು ಹೇಳಾಗೆ ಇಲ್ಲ, ಅವ್ರ ಬಗ್ಗೆ ಏನ್ ಹೇಳಿದ್ರು ಕೂಡ ಈ ಸೂರ್ಯನ ಚಂದ್ರನ ಹೊಳ್ದಂಗ ಆಗುತ್ತೆ. ನಾವು ಅವ್ರು ಅಷ್ಟರ ಮಟ್ಟಿಗೆ ಕೂರ್ಸಿ ಅವ್ರ ಮೇಲೆ ಅವ್ರ ಬೇಕಾದಷ್ಟು ಚಿತ್ರಗಳಿಗೆ ಫೈಟ್ ಮಾಡಿದ್ದಾರೆ. ನಮ್ಮ ಚಿತ್ರಗಳಿಗೂ ಮಾಡಿದ್ದಾರೆ, ನಮ್ಮ ಭಾವಚಿತ್ರಗಳು ಮಾಡಿದ್ದಾರೆ, ಎಲ್ಲಾ ಚಿತ್ರಗಳಿಗೂ ಫೈಟ್ ಮಾಡಿದ್ರಂತ. ಜೊತೆಗೆ ಅವ್ರ ಕಲಾವಿದ್ರು ಕೂಡ ಹೌದು, ನಾನೇನ್ ಕಡಿಮೆ ಅಂದ್ಬಿಟ್ಟು ಅವ್ರಂತ ಅವರು ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ಈ ಕಲಾವಿದ್ರು ಇದೊಂದು ಬಿಡದ ಚಟ ಅದೇನಮ್ಮ. ನೋಡಿ ನೀವು ಚೆನ್ನಾಗಿ ಹಾಡಿದ್ರಿ ನಿಮಗೆ ಕೇಳ್ಪಟ್ಟೆ. ಇವಾಗ ಒಂದೇನಪ್ಪ ಅಂತಂದ್ರೆ ಈ ಭಗೀರಥ ಹೆಸರಿದೆಯಲ್ಲ ಟೈಟ್ಲು, ಅದು ಏನೋ ಒಂದು ಅಟ್ರಾಕ್ಷನ್ ಇದೆ, ಒಂದು ಸೆಲೆಕ್ಟ್ ಒಂದು ಏನೋ ಒಂದು ಮಿಂಚಿಂಗ್ ಇದೆ, ಶಾರ್ಪ್ ಇದೆ ಆ ಭಗೀರಥ ಟೈಟ್ಲ್ ಅಲ್ಲಿ. ನಿಜವಾಗ್ಲೂ ಕೂಡ ಈ ಹಾಡುಗಳು ನೋಡಿದ್ವಿ, ಸಿನಿಮಾಗಳ ಹಾಡುಗಳು ನೋಡಿದ್ವಿ, ಕೆಲವು ಸೀನ್ಗಳು ನೋಡಿದ್ವಿ, ಫೈಟ್ ನೋಡಿದ್ವಿ. ನಮ್ಮ ಹೀರೋ ಫೈಟ್ ಮಾಡಿರೋದು ನೋಡಿದಾಗ ಇನ್ನು ಸ್ವಲ್ಪ ಚೂರು ಏನೋ ಮಾಡ್ಬೇಕಾಯ್ತು ಅನ್ಸುತ್ತೆ. ಸ್ವಲ್ಪ ಆಕ್ಟಿಂಗ್ ಮಾಡುವಾಗ ಸ್ವಲ್ಪ ಇನ್ನು ಸ್ವಲ್ಪ ಅರ್ಥಬೇಕು, ನುರಿಬೇಕಾಗ್ತದೆ. ಯಾಕಂದ್ರೆ ಏನಮ್ಮ ಏನಂತೀರಮ್ಮ ನೀವು ಯಾಕೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ಸ್ವಲ್ಪ ಕಷ್ಟಪಡ್ಬೇಕಾಗಿತ್ತು, ಇನ್ನು ಸ್ವಲ್ಪ ಕಷ್ಟಪಟ್ರೆ ಇನ್ನೂ ಚೆನ್ನಾಗ್ ಆಗ್ತಾ ಇತ್ತು ಅದು ಅನ್ಕೋತೀನಿ ನಾನು. ಚೆನ್ನಾಗ್ ಮಾಡ್ರಿ, ಇಲ್ಲ ನಾ ಹೇಳ್ತಾ ಇಲ್ಲ, ಚೆನ್ನಾಗ್ ಮಾಡಿದಿರಿ. ಫೈಟ್ ಗೀಟಲ್ಲಿ ತುಂಬಾ ಚೆನ್ನಾಗಿ ಮಿಂಚ್ತೀರಿ, ಚೆನ್ನಾಗಿ ಕಾಣ್ತೀರಿ, ಖುಷಿ ಆಗ್ತದೆ. ಜೊತೆಲಿ ಹೀರೋಯಿನ್ಗಳು ಮಾಡಿದಿರಿ, ಇಬ್ರು ಹೀರೋಯಿನ್ ಇಟ್ಕೊಂಡಿದ್ರಿ, ಹಿಂದೆ ಇದ್ರಿ. 4 ಜನ ಹೀರೋಯಿನ್ಗಳ ಇವನಿಗೆ ಬಾಲ್ ಬೆಣ್ಣೆ ಹಾಕ ಅನ್ಕೋತ ಅಲ್ವಾ. ಅಲ್ಲಿ ಕೃಷ್ಣ ಪರಮಾತ್ಮ ಇದ್ದಂಗೆ. ಇರ್ಲಿ ಒಳ್ಳೇದಾಗ್ಲಿ. ನಮ್ಗೆ ಏನಪ್ಪಾ ಅಂದ್ರೆ ಪಿಕ್ಚರ್ ಟೋಟಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಏನಾರು ಹಾಕೊಳ್ಳಿ, ಪಿಕ್ಚರ್ ಚೆನ್ನಾಗಿ ಬರಬೇಕು, ಆಡಿಯನ್ಸ್ ಒಪ್ಕೋಬೇಕು. ನನಗೆ ಇನ್ನೂ ಖುಷಿ ಏನಪ್ಪ ಆಗಿದ್ದಂದ್ರೆ ಇಲ್ಲಿ ಬಂದಾಗ ಫಸ್ಟ್ ನಾವು ಬಂದ್ವಿ, ಯಾರು ಕಾಣ್ಲಿಲ್ಲ. ಆಮೇಲೆ ಎಲ್ಲ ನನ್ನ ತಮ್ಮದಿರು ಬಂದ್ರು, ಮೇಡಮ್ ಬಂದ್ರು, ಎಲ್ಲ ಬಂದ್ರು. ಇಲ್ಲಿ ಇದು ಥಿಯೇಟರ್ ನಲ್ಲಿ ಹೌಸ್ಫುಲ್ ಆಗಿದೆ, ಇದು ಖುಷಿ ಇದೆ, ಇದೊಂದು ಖುಷಿ ಕೊಡುತ್ತೆ. ಇಲ್ಲಿ ಆಡಿಯೋ ಬಿಡುಗಡೆಯಿಂದ ಎಷ್ಟು ಹೌಸ್ಫುಲ್ ಆಗಿದೆಯೋ ಅದೇ ರೀತಿ ಚಿತ್ರ ಬಿಡುಗಡೆ ಆದಾಗ್ಲೂ ಕೂಡ ಚಿತ್ರಮಂದಿರಗಳು ಹೌಸ್ಫುಲ್ ಆಗ್ಬೇಕು, ಚೆನ್ನಾಗಿ ಹೋಗ್ಬೇಕು ನನ್ನ ಆಸೆ. ಯಾಕಪ್ಪ ಅಂತಂದ್ರೆ ಹೊಸಬರು ಬಂದಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ ಪಿಕ್ಚರ್ನ. ದಯವಿಟ್ಟು ನಾವು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡೋಣ. ಜೊತೆಗೆ ನಮ್ಮ ಮೀಡಿಯಾ ಪ್ರತಿನಿಧಿಗಳು ಬಂದಿದ್ದಾರಲ್ಲ, ಅವ್ರ ಮುಖ್ಯ ನಮ್ಗೆ. ಅವ್ರು ಎಷ್ಟು ಮಟ್ಟ ನಮ್ಮನ್ನ ಹೈಪ್ ಮಾಡ್ತಿರೋ, ಪಿಕ್ಚರ್ ಚೆನ್ನಾಗಿದೆ, ಹೇಗೆ ಆರ್ಟ್ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ನೀವು ಎಷ್ಟು ಮಟ್ಟಿಗೆ ಹೇಳಿ ಪ್ಲಸ್ ಆಗತ್ತೆ, ನೀವು ಹೇಳೋ ಮಾತು ನಮ್ಗೆ ಪ್ಲಸ್ ಆಗತ್ತೆ, ಆ ಪಿಕ್ಚರ್ ನಿಂತ್ಕೊಳ್ಳೋಕೆ ಒಂದು ಅವಕಾಶ ಆಗತ್ತೆ ಅಂತ ಹೇಳ್ದ. ನಿಜವಾಗ್ಲೂ ಕೂಡ ದಿವಸ ಇಲ್ಲಿ ಎಲ್ಲ ಕೂತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಮ್ಮ ಸ್ಟಂಟ್ ಮಾಸ್ಟರ್ ಇದ್ದಾರೆ, ಇನ್ಯಾರಿದ್ದಾರೆ ಇಲ್ಲಿ. ಇದಕ್ಕೆ ನಿರ್ಮಾಪಕ 3 ಜನ ಅನ್ಕೊಳ್ತಾವೆ. ರಮೇಶ್ ಗೌಡ್ರು, ಭೈರಪ್ಪ ಗೌಡ್ರು, ಚೇತನ್. ಆಯ್ತು ಎಲ್ಲರೂ ಸೇರ್ಕೊಂಡು ಮಾಡಿದಿರಿ ಅಂದ್ರೆ ಹೌದು. ನೀನೀಗ ಮೊದ್ಲೇ ಹೇಳಿದ್ನಲ್ಲ, ಈ ಬಂಗಾರ ಮನಸ್ಸದಲ್ಲಿ MP ಶಂಕರ್ ಹೇಳಿಲ್ವಾ, ಹನಿ ಓಡಿದ್ರಿ ಹಳ್ಳ, ತೆನೆ ಓಡಿದ್ರಿ ಭತ್ತ ಅಂತ ಹೇಳ್ತಿರಲ್ಲ, ಹಾಗೆ ಎಲ್ಲ ಸೇರ್ಕೊಂಡು ಮಾಡಿದಿರಿ. ನಿಜವಾಗ್ಲೂ ಕೂಡ ಭಗೀರಥನ ಚಿತ್ರ ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಓಡಬೇಕು. ನಿಮ್ಮೆಲ್ಲರ ಶ್ರಮಕ್ಕೆ ತಕ್ಕ ಫಲ ಸಿಗ್ಬೇಕು. ಮೇಲಾಗಿ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ, ಈ ಆಡಿಯೋವನ್ನ ಒಳ್ಳೆ ಹೆಸರಾದಂತ ಕಂಪನಿಯವರು ನಮ್ಮ ಶೈಲಜಾ ಅವ್ರು ತಗೊಂಡಿರೋದು ನಿಜವಾಗ್ಲೂ ಖುಷಿ ಕೊಡುತ್ತೆ ನಮ್ಗೆ. ನಾನು ನಿಜವಾಗ್ಲೂ ಆಶ್ಚರ್ಯಪಟ್ಟ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಹಾಡು ಯಾಕೆ ಸಕ್ಸಸ್ ಆಗುತ್ತೆ, ಯಾಕೆ ಬೆಳಕಿಗೆ ಬರುತ್ತೆ, ಯಾಕೆ ಇದನ್ನ ಬೆಳಗಡೆ ಬಿಸಿನೆಸ್ ಆಗುತ್ತೆ ಅಂತ ಅವ್ರು ನಿಜವಾಗ್ಲೂ ಮನಸ್ಸು ಮಾಡಿರೋದು ನಮ್ಗೆ ಪ್ಲಸ್ ಪಾಯಿಂಟ್ ಪಿಕ್ಚರ್ಗೆ ಅಂತ ಹೇಳ್ತಾ, ನಿಜವಾಗ್ಲೂ ನಮ್ಮನ್ನೆಲ್ಲ ಕರೆಸಿ ಈ ಒಂದು
ಈ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಕೊಟ್ಟಂತ ಈ ಭಗೀರಥ ಚಿತ್ರ ತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹಾಗೂ ಛಾಯಾಗ್ರಾಹಕರಿಗೆ, ಸ್ಟಂಟ್ ಮಾಸ್ಟರ್ ನಮ್ಮ ಮಂಜಣ್ಣ ಬಂದಿದ್ದಾರೆ, ಅವರು ಕೂಡ, ಯಾಕೆ ಎಲ್ಲರೂ ಸೇರಿಸೋದ್ರ ಕಷ್ಟ, ಎಲ್ಲರೂ ಸೇರ್ಸ್ ಮಾಡಿದಿರಿ. ಎಲ್ಲ ಕಲಾವಿದರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಸಾಯಿ ರಮೇಶ್ ಪ್ರೊಡಕ್ಷನ್ ರವರು ನಿರ್ಮಾಣ ಮಾಡತಕ್ಕಂಥ ಭಗೀರಥ ಎಂಬ ಈ ಚಲನಚಿತ್ರದ ಆಡಿಯೋ ಬಿಡುಗಡೆಯನ್ನ ಮಾಡ್ತಾ ಇದ್ದೀರಿ. ಈ ಚಿತ್ರದ ಹಾಡಿನ ಹಕ್ಕನ್ನು ಡಿಬೀಟ್ಸ್ ಅನ್ನೋ ಒಂದು ಕಂಪನಿ ತಗೊಂಡಿದೆ. ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಒಂದು ಭಗೀರಥ ಚಿತ್ರದ ನಾಯಕ ನಟರಾದ ಡೇರಿಂಗ್ ಸ್ಟಾರ್ ಜಯಪ್ರಕಾಶ್ ನಟಿಸಿರುವ ಈ ಚಿತ್ರ ಆಲ್ರೆಡಿ ಸುಮಾರು 2-3 ಪಿಕ್ಚರ್ ಮಾಡಿದ್ದಾರೆ, ಆದ್ರೆ ಇದು ಮತ್ತೆ ಮಾಡಿದ್ದಾರೆ. ತುಂಬಾ ಸ್ಟಂಟ್ ಆಗ್ಬಹುದು, ಸಾಂಗ್ ಆಗ್ಬಹುದು, ಎಲ್ಲಾ ತರದಲ್ಲೂ ಎಲ್ಲಾ ತರ ಚೆನ್ನಾಗಿ ಕಾಣ್ತಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಈ ಚಿತ್ರದಲ್ಲಿ ದುಡಿದಂತ ಹಿಂದೆ ತಂತ್ರಜ್ಞರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲರೂ ತುಂಬಾ ಅವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಚಿತ್ರ ನಾನು ಥಿಯೇಟರ್ ಹೋಗಿ ನೋಡ್ತೀನಿ, ನೋಡಿ ಮತ್ತೆ ಅವ್ರ ನಿರ್ಮಾಪಕರನ್ನ ಮೀಟ್ ಮಾಡಿ ಮಾತಾಡ್ತೀನಿ. ತುಂಬಾ ಒಳ್ಳೇದಾಗ್ಲಿ, ಯಾವ ತರದ ಈ ಒಂದು ಸಂಸ್ಥೆ ಇನ್ನು ಮುಂದೆ ಬೆಳಿಲಿ, ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಭಗೀರಥ ತಂಡಕ್ಕೆ ಒಳ್ಳೇದಾಗ್ಲಿ, ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಮಾಡಿ ಮುಂದೆ ಬರ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಧನ್ಯವಾದಗಳು. ಜಾಸ್ತಿ ಮಾತಾಡಲ್ಲ, 4 ಮಾತು ಮಾತಾಡ್ತೀನಿ. ಅದ್ರಲ್ಲಿ ಒಂದು ಮಾತು ನಾನು ಹೇಳಲೇಬೇಕು. ನನಗೆ ಈ ವೇದಿಕೆ ತುಂಬಾ ಸ್ಪೆಷಲ್. ಯಾಕೆಂದ್ರೆ ನಾನು ಫೈಟರ್ ಆಗಿ ಅಣ್ಣಾರ್ ಕಂಪನಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಪಿಕ್ಚರ್ ಮುಖಾಂತರ. ಅದಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ಗೋವಿಂದರಾಜ್ ಸರ್, ಶ್ರೀನಿವಾಸ್ ಅವರು, ಚೆನ್ನೈಗೌಡರು ಸರ್ ಇಲ್ಲೇ ಇದ್ದಾರೆ. ಜೊತೆಗೆ ದೊಡ್ಡ ಮನೆ ಮಗಳು ಮಹಾಲಕ್ಷ್ಮಿ ಆಗಿರುವಂತಹ ಲಕ್ಷ್ಮಿ ಅಕ್ಕ ಅವರು ಇದ್ದಾರೆ. ಸೊ ಈ ಒಂದು ವೇದಿಕೆಯಲ್ಲಿ ನಾನು ಅಣ್ಣವರ ಕುಟುಂಬನ ಲೈಫ್ ಲಾಂಗ್ ನೆನೆಸ್ಕೊಂತೀನಿ. ಹೇಗೆಂದ್ರೆ ನಾನು ಸ್ಟೆಂಟ್ ಮೇಲೆ ಹೆಸರು ಮಾಡಿದ್ದು ಆ ಕಂಪನಿ ಮುಖಾಂತರ, ನನ್ನ ಆನಂದ್ ಸಿನಿಮಾ ಮುಖಾಂತರ ಕೈ ಹಿಡಿದು ನನ್ನ ಕೊನೆಯವರೆಗೂ ನಾನು ಫೈಟರ್ ಆಗಿ ಹಲವಾರು ಚಿತ್ರಗಳಲ್ಲಿ, ಆ ಸಿನಿಮಾದಲ್ಲಿ ಪ್ರತಿ ಸಿನಿಮಾಕ್ಕೂ ಕರೀತಾ ಇದ್ರು. ನನ್ನ ಅಣ್ಣವರು ದೊಡ್ಡ ಫ್ಯಾನ್, ನನ್ನ ಅಣ್ಣವ್ರು ದೊಡ್ಡ ಫ್ಯಾನು. ಅವ್ರ ಜೊತೆ 4-5 ಸಿನಿಮಾ ಫೈಟರ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಕಂಪನಿ ಶಿವಣ್ಣನ ಜೊತೆ ಇರ್ಬೋದು, ಪುನೀತ್ ಅವ್ರ ಜೊತೆ ಇರ್ಬೋದು, ಹಾಗೆ ರಾಘಣ್ಣನ ಜೊತೆ. ಅದೇ ರೀತಿ ನಾನು ಫೈಟರ್ ಆಗಿ ಯಾರ್ಯಾರ ಜೊತೆ ಕೆಲಸ ಮಾಡಿದ್ನೋ ಅಷ್ಟು ದೊಡ್ಡ ಲೆಜೆಂಡ್ ಜೊತೆ ಎಲ್ಲರ ಜೊತೆ ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದೆ. ಅಣ್ಣವ್ರ ಜೊತೆ ಒಡ ಹುಟ್ಟಿದವರು. ಆಮೇಲೆ ಶಿವಣ್ಣಂದು ಎಲ್ಲಾ ಸಿನಿಮಾಗಳು ಒಂದು 26 ಸಿನಿಮಾ ಆಕ್ಷನ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೀನಿ. 7-8 ಸಿನಿಮಾ ಫೈಟರ್ ಆಗಿ ಕೆಲಸ ಮಾಡಿದೀನಿ. ಇದಕ್ಕೆಲ್ಲ ಕಾರಣ ಆಮೇಲೆ ಪುನೀತ್ ಅವ್ರದ್ದು ಮಾಡಿದೀನಿ. ಸೊ ನಂಗೆ ಬಹಳ ಖುಷಿ ಆಯ್ತು ಈ ಒಂದು ವೇದಿಕೆಯಲ್ಲಿ ಇವರೆಲ್ಲ ಬಂದಿರೋದು. ಸೊ ಈ ಥ್ರಿಲ್ಲರ್ ಮಂಜು ಇವತ್ತು ನಾನು ಎಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಈ ಕಂಪನಿಯಲ್ಲಿ ನಾನು ಮಾಡಿದಂತ ಹೆಸರೇ ಕಾರಣ. ಅದನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ಭಗೀರಥ 4 ಆಕ್ಷನ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನಗೆ ಜಯಪ್ರಕಾಶ್ ಅವರು ಫಸ್ಟ್ ನಾನು ನೈಟ್ ಫೈಟ್ ಕಂಪೋಸ್ ಮಾಡಿದೆ ಮೈಸೂರಲ್ಲಿ. ಮಾಡ್ಬೇಕಾದ್ರೆ ಇವ್ರನ್ನ ನೋಡಿದಾಗ ಹೇಗ್ ಮಾಡ್ಬೋದು ಇವ್ರ ಆಕ್ಷನ್ ಅಂತ ಸ್ವಲ್ಪ ನನಗೆ ಡೌಟ್ ಇತ್ತು. ಒಂದು 2-3 ಆಕ್ಷನ್ ಕಂಪೋಸ್ ಮಾಡಿದೆ. 2-3 ಆಕ್ಷನ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಅವ್ರದ್ದು ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿದೆ ಆಕ್ಷನ್ ಅಲ್ಲಿ, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಬಹಳನೇ ಡೂಪ್ ಇಲ್ಲದೆ ನಾನು ಫೈಟ್ ಕಂಪೋಸ್ ಮಾಡಿದೆ. ಬಹಳನೇ ಪ್ರತಿಯೊಂದು ಶಾರ್ಟ್ ನಾನು ಏನ್ ಹೇಳ್ತೀನೋ ಅದೇ ರೀತಿ ಅವ್ರು ನನಗೆ ಸಾಥ್ ಕೊಟ್ಟು ಆ ಒಂದು ಫೈಟ್ ಹೈಲೈಟ್ ಆಗೋದಕ್ಕೆ ಕಾರಣ ಆದ್ರು. ಇದೇ ರೀತಿ ಪ್ರತಿ ಆಕ್ಷನ್ ಅಲ್ಲೂ ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕಾಗಿ ನಾನು ಕಂಪೋಸ್ ಮಾಡ್ಕೊಂಡು, ಆಮೇಲೆ ಅವರ ಒಂದು ಇಂಟ್ರೆಸ್ಟ್ ನಾನು ಯೂಸ್ ಮಾಡ್ಕೊಂಡು 4 ಆಕ್ಷನ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರೋದಕ್ಕೆ ಕಾರಣ ಆಯ್ತು ನಮ್ಮ ಜಯಪ್ರಕಾಶ್ ಅವರು. ತುಂಬಾನೇ ಇಂಟ್ರೆಸ್ಟ್ ಇದೆ. ಫಸ್ಟ್ ಆಫ್ ಆಲ್ ಅವರ ಆರ್ಟಿಸ್ಟ್ ಇಂಟ್ರೆಸ್ಟ್ ಇರಬೇಕು, ಒಂದು ಇನ್ವಾಲ್ವ್ಮೆಂಟ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಸೊ ಬಹಳನೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಆಕ್ಷನ್ಸ್. ಅದೇ ರೀತಿ ಚಂದನ್ ಅವರು ಕೂಡ ಅವರು ಒಂದು ಆಕ್ಷನ್ ಅಲ್ಲಿ ಇರ್ತಾರೆ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ. ಅವರು ವೆರಿ ನೈಸ್ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್. ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಅದೆಲ್ಲ. ಸೊ ಓವರ್ ಆಲ್ ಭಗೀರಥ ನಮ್ಮ ರಾಮ್ ಜನಾರ್ದನ್ ಡೈರೆಕ್ಷನ್ ಅಲ್ಲಿ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ರಾಮ್ ಜನಾರ್ದನ್ ಅವರು ತುಂಬಾ ನೀಟ್ ಡೈರೆಕ್ಟರ್. ಅವರು ಎಲ್ಲೂ ಒಂಚೂರು ಕನ್ಫ್ಯೂಷನ್ಸ್ ಇಲ್ಲ. ಅವ್ರು ಏನ್ ಸ್ಕ್ರಿಪ್ಟ್ ಅಲ್ಲಿ ಅನ್ಕೊಂಡಿರ್ತಾರೆ ಅದೇ ತರ ಅಲ್ಲಿ
ಅದನ್ನ ಆ ಶಾರ್ಟ್ಸ್ ಅದೇ ರೀತಿ ಕಂಪೋಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಲೀಡ್ ಸೀನ್ಸ್ ನಾನು ಆಕ್ಚುಲಿ ನಾನು ಈಗ ಫೈಟ್ ಹೋಗ್ಬೇಕಂದ್ರೆ ಆ ಲೀಡ್ ಸೀನ್ಸ್ ಡೈರೆಕ್ಟರ್ ತೆಕ್ಕೊಟ್ಮೇಲೆ ನಾನು ಸ್ಟಾರ್ಟ್ ಮಾಡ್ಬೇಕು. ಅದನ್ನೆಲ್ಲ ಗಮನಿಸ್ತಾ ಇದೆ. ತುಂಬಾ ಅದ್ಭುತವಾಗಿ ಮಾಡ್ಬಿಟ್ಟು ಮಾಸ್ಟರ್ ಈಗ ನೀವು ಫೈಟ್ ಸ್ಟಾರ್ಟ್ ಮಾಡಿ ಅನ್ನೋರು. ಸೊ ಆಲ್ ದಿ ಬೆಸ್ಟ್ ರಾಮ್ ಜನಾರ್ದನ್ ಅವರೇ, ನಿಮ್ಗೂ ಒಳ್ಳೇದಾಗಲಿ. ಸೊ ನಮ್ಮ ಜಯಪ್ರಕಾಶ್ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಹೆಸರು ಬರಲಿ. ಇದೇ ತರ ಈ ಭಗೀರಥ ನಮ್ಮ ಸಾರ್ ಹೇಳ್ದಂಗೆ ಒಂದು ಅದ್ಭುತವಾದಂತ ಒಂದು ಟೈಟ್ಲ್, ಒಳ್ಳೆ ಟೈಟ್ಲ್ ನಿಜವಾಗ್ಲು. ಇದೇ ಫೆಬ್ರವರಿ 7ನೇ ತಾರೀಕು ಬರ್ತಾ ಇದೆ. ನಮ್ಮ ಇಡೀ ಕನ್ನಡ ಜನತೆ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಈ ಸಿನಿಮಾನ ಯಶಸ್ವಿಗೊಳಿಸ್ಲಿ ಅಂತ ಕೇಳ್ಕೊಂತ ಈ ಚಿತ್ರದ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ, ನಮ್ಮ ಭೈರಗೌಡರು, ಚೇತನ್ ಅವರು, ರಮೇಶ್ ಅವರು, ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನು ಇದೇ ರೀತಿ ಅತಿ ಹೆಚ್ಚು ಸಿನಿಮಾಗಳು ನಿಮ್ಮ ಒಂದು ಸಂಸ್ಥೆ ಮುಖಾಂತರ ಬರ್ಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಮಸ್ಕಾರಗಳು ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಭಗೀರಥ ಸಿನಿಮಾದಲ್ಲಿ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿರುವಂತಹ ಸೂರ್ಯಪ್ರಕಾಶ್ ಎನ್ನುವಂತಹ ಹುಡುಗ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡು ರಾಮರಾಜ್ಯದ ತರ ನಮ್ಮ ದೇಶನ ಮಾಡಬೇಕು, ನಮ್ಮ ಊರ್ನ ಮಾಡಬೇಕು ಅಂತ ಒಂದು ಚಿಕ್ಕ ಲೇಔಟ್ ನ ಮಾದರಿ ಲೇಔಟ್ ಆಗಿ ಮಾಡ್ತಾರೆ. ಯಾರು ಈ ಮನುಷ್ಯ ಅಂತ ಹುಡ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ ನಂದು. ಗುಡ್ ನ್ಯೂಸ್ ಗಾಯತ್ರಿ ಅಂತ ಅಂದ್ಬಿಟ್ಟು ಒಬ್ಳು ಜರ್ನಲಿಸ್ಟ್ ಹೇಗಾದ್ರೂ ಮಾಡಿ ಸೂರ್ಯಪ್ರಕಾಶ್ ಅವ್ರದ್ದು ಇಂಟರ್ವ್ಯೂ ತಗೊಳ್ಬೇಕು ಅಂತ ಹೋರಾಡ್ತಾ ಇರ್ತಾಳೆ. ಅವಾಗ ಸೂರ್ಯಪ್ರಕಾಶ್ ಅವ್ರು ಸಿಗ್ತಾರೆ. ಅದು ಸ್ನೇಹ ಪ್ರೀತಿಗೆ ಕನ್ವರ್ಟ್ ಆಗತ್ತೆ. ಇಂಥ ಸಮಯದಲ್ಲಿ ಅಚಾನಕ್ ಆಗಿ ಎಲ್ಲೋ ಒಂದ್ ಕಡೆ ಅನ್ಯಾಯ ನಡೀತಾ ಇರುತ್ತೆ. ಅದ್ರದ್ದು ಮೂಲನ ಹುಡ್ಕೊಂಡು ಹೋಗ್ತಾಳೆ ಗುಡ್ ನ್ಯೂಸ್ ಗಾಯತ್ರಿ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ, ಅವಳಿಗೆ ಏನೇನ್ ತೊಂದರೆ ಆಗತ್ತೆ. ಅಂಡ್ ಭಗೀರಥ ತನ್ನ ಗಂಗೆನ, ಈಗ ಪುರಾಣದ ಕತೆಗೆ ಹೋದ್ರೆ ಶಿವ ವಿಷ ಕುಡಿದಾಗ ಗಂಗೆನ ಭೂಮಿಕ ತಗೊಂಡ್ ಬರೋದಕ್ಕೆ ಯಾವ ರೀತಿ ತಪಸ್ ಮಾಡ್ತಾನೆ, ಅದೇ ರೀತಿ ಈ ಭಗೀರಥ ತನ್ನ ಗಂಗೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ತಪಸ್ ಮಾಡ್ತಾನೆ ಅನ್ನೋದೇ ಸಿನಿಮಾ. ಅಂಡ್ ಆಕ್ಚುಲಿ ನಾನು ಜಯಪ್ರಕಾಶ್ ಅವ್ರಿಗೆ ರಿಯಲ್ ಲೈಫ್ ಭಗೀರಥ ಅಂತ ಹೇಳ್ಬೇಕು. ಯಾಕೆಂದ್ರೆ ಅಂಡ್ ಹ್ಯಾಟ್ಸ್ ಆಫ್ ಟು ಆರ್ ಡೈರೆಕ್ಟರ್ ಜನಾರ್ದನ್ ಸರ್. ಶೂಟಿಂಗ್ ನಡೀತಾ ಇರುತ್ತೆ, ಮಧ್ಯದಲ್ಲಿ ಹೀರೋನ್ ಕರೀರಿ ಅಂತ ಅಂದ್ರೆ 100 ದಿನ ಸತತವಾಗಿ ಮೈಸೂರಲ್ಲಿ ಕಾವೇರಿ ಚಳವಳಿ ನಡೀತಾ ಇತ್ತು. ಅಂಡ್ ಅವ್ರ ಮಾದರಿನಲ್ಲಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದ್ದಿತ್ತು. ಸೊ ಶೂಟಿಂಗ್ ಮಧ್ಯದಲ್ಲಿ ಹೋಗ್ಬಿಡೋರು ಅವರು, ರೀ ಫೋನ್ ಮಾಡ್ರಿ ಕರೀರಿ, ಎಲ್ರಿ ಹೀರೋ, ಎಲ್ಲಾ ಆರ್ಟಿಸ್ಟ್ ಗಳು ಬಂದಿದ್ದಾರೆ, ಹೀರೋ ಎಲ್ರಿ ಅಂತ ಅಂದ್ರೆ ಅಲ್ಲಿ ಅವರು ಧಿಕಾರ ಅಂತ ಅನ್ಕೊಂಡು 100 ದಿನ ಸತತವಾಗಿ ಕಾವೇರಿ ಚಳವಳಿನ ನಡೆಸಿದ್ದಾರೆ. ಸೊ ರಿಯಲ್ ಲೈಫ್ ಭಗೀರಥ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ JP ಅವರೇ. ಥ್ಯಾಂಕ್ ಯು. ಅಂಡ್ ಜನಾರ್ದನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅಂಡ್ ನಮ್ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಅವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು. ಸರ್ ಇದು ನಿಜವಾಗ್ಲೂ ನೀವು ಈ ಸಿನಿಮಾದ ಭಗೀರಥ ಅಂತ ಹೇಳ್ಬಹುದು. ನಿಮ್ಮ ತಪಸ್ಸು ಈ ಸಿನಿಮಾ. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದ ಬೆಸ್ಟ್ ಯು ಸರ್. ಅಂಡ್ ಚೇತನ್ ಸರ್, ರಮೇಶ್ ಸರ್, ಭೈರಪ್ಪ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಎಲ್ರು ನಾವು ಊರಿಗೆ ಬಂದಾಗ ನಿಮ್ಮ ಊರಿನ ಮಗಳ ತರ ನೋಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಭಗೀರಥ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದ್ರ. ಟೀಸರ್ ಅಲ್ಲಿ ಭೇಟಿಯಾಗಿದ್ದೆ, ಮತ್ತೆ ಇವತ್ತು ಭೇಟಿ ಆಗ್ತಾ ಇದ್ದೀನಿ. ನಮ್ಗೆ ಇವತ್ತು ಬಹಳ 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 ಸಂತೋಷದ ದಿವಸ. ಯಾಕೆಂದ್ರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಇವತ್ತು ನಮ್ಗೆ ಭಗೀರಥ ತಂಡಕ್ಕೆ ಸಂಪೂರ್ಣವಾಗಿ, ನನಗೆ ಅಂತ ಅಲ್ಲ, ಭಗೀರಥ ತಂಡಕ್ಕೆ, ಭಗೀರಥ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ಅವ್ರ ಆಶೀರ್ವಾದ ಇರ್ಲಿ ನಮ್ಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಮೇರ್ನಟ ಅಂತ ಹೇಳ್ತಾ ಇರ್ತೀವಿ ಯಾವಾಗ್ಲೂ. 200 ಚಿತ್ರಕ್ಕಿಂತ ಜಾಸ್ತಿ ಮಾಡಿದ್ದಾರೆ ನಿಜ. ಅದ್ರ ಹಿಂದೆ ಪರಿಶ್ರಮ ಯಾರ್ದು ಅದೆಲ್ಲ ಗೊತ್ತಿದೆ ನಮ್ಗೆ. ಚೆನ್ನೇಗೌಡರು ಇರ್ಬೋದು, ಶ್ರೀನಾಡ್ ಇರ್ಬೋದು, ಗೋವಿಂದ ಬಹಳ ಬೆನ್ನೆಲುಬು, ಇಡೀ ಕುಟುಂಬಕ್ಕೆ ಬೆನ್ನೆಲುಬು. ಹಾಗಾಗಿ ಅವರು ಮೇರ್ನಟ ಆದ್ರು. ಮತ್ತೆ ಅಷ್ಟು ದೊಡ್ಡ ಇಡೀ ಕರ್ನಾಟಕದಲ್ಲೇ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ಒಂದು ದೊಡ್ಡ ನಟ, ಸಾರ್ವಭೌಮ ರಾಜ್ಕುಮಾರ್ ಅನ್ನುವಂತ ಒಂದು ಕೀರ್ತಿಗೆ ಪಾತ್ರರಾದ್ರು. ಹಾಗಾಗಿ ಯಾವುದೇ ಇಲ್ಲ, ಅವ್ರ ಸಿನಿಮಾನು ಅಷ್ಟೇ ತೆರೆ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಈಗ ಹೇಳ್ತಾ ಇದ್ರು, ಆಕ್ಚುಲಿ ಅವರು ನಂತರನೇ ಡ್ರೆಸ್ ತರಿಸ್ಕೊಂಡಿದ್ರು. ಕೆಲವು ತುಂಬಾ ಸೀರಿಯಸ್ ಇದು ಫೈಟ್ ಇದೆ, JP ನೀವು ಸುಮ್ಮನೆ ಇರಿ ನಾನು ಮಾಡ್ತೀನಿ ಅದನ್ನ ಅಂತ ಹೇಳಿದ್ರು, ತರ್ಸ್ಕೊಂಡಿದ್ರು. ಆದ್ರೆ ನಾನು ಮಾಡೋದು ನೋಡ್ಬಿಟ್ಟು ಅವರು ನೀವೇ ಮಾಡಿ ಅಂತ ಬಹಳ ಪ್ರೋತ್ಸಾಹ ನೀಡಿದ್ರು, ಸಿಕ್ಕಾಪಟ್ಟೆ ಪ್ರೋತ್ಸಾಹ. ಅದ್ರಲ್ಲೂ ಒಂದೊಂದು ದಿವಸ ಅದು ನನ್ಗೆ ಬಹಳ ಆಶ್ಚರ್ಯ ಆಯ್ತದೆ. ಅಷ್ಟು ದೊಡ್ಡ ಫೈಟ್ ಒಂದೊಂದು ದಿವಸದಲ್ಲೇ ಮಾಡಿ ಮುಗಿಸಿದ್ದಾರೆ. ಯಾಕೆಂದ್ರೆ ಬೆಳಿಗ್ಗೆಯಿಂದ 4 ಗಂಟೆವರೆಗೂ ನಾನು ಸ್ಟ್ರೈಕ್ ಭಾಗವಹಿಸ್ತಾ ಇದ್ದೆ. ಎಲ್ಲಿ ಕಾವೇರಿ ಮೈಸೂರು ಅರಮನೆ ಮುಂದೆ
ಮತ್ತೆ 4 ಗಂಟೆ ಮೇಲೆ ಓಡೋಗಿ ಶೂಟಿಂಗ್ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಚಿನ್ನೇಗೌಡರು ಸಾರ್ಗೆ ಕ್ಷಮೆ ಕೇಳ್ತೀನಿ. ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಅಲ್ಲಿ ಹೋರಾಟ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆದ್ರೂ ಸ್ವಲ್ಪ ಶಕ್ತಿ ಮೀರಿ ಇನ್ವಾಲ್ವ್ಮೆಂಟ್, ತಿಲಮಂಜು ಸರ್ ಹೇಳ್ದಂಗೆ ಇನ್ವಾಲ್ವ್ಮೆಂಟ್ ಅಲ್ಲಿ ಇದ್ದೆ. ಕ್ಲೈಮ್ಯಾಕ್ಸ್ 2 ದಿವಸ ಮಾಡಿದ್ದಾರೆ ಸರ್. ಕಾವೇರಿ ಗ್ರಾಸಂತ ಅಧ್ಯಕ್ಷ ನಾನೇ. ಸೊ ಹಾಗಾಗಿ ಆ ನೀರಿನ ವಿಚಾರ ಬಂದಾಗ, ನಾಡಿನ ನೆಲ ಜಲ ವಿಚಾರ ಬಂದಾಗ ನಾನು ಮನೇಲಿ ಮಲ್ಗೋನಲ್ಲ, ಕೂತ್ಕೊಳ್ಳೋನಲ್ಲ. ಹಾಗಾಗಿ 100 ದಿವಸ ಸತತವಾಗಿ ಮಾಡಿದೀವಿ. ನಮ್ಮ ರಾಜ್ಯಕ್ಕೆ ನ್ಯಾಯ ಬೇಕೇ ಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ವಿಚಾರ. ಕಳೆದ ಬಾರಿ 1 ತೊಟ್ಟು ನೀರು ಕೂಡ ಮಂಡ್ಯ ಜಿಲ್ಲೆಗೆ ನೀರು ಬಿಡಲಿಲ್ಲ ವ್ಯವಸಾಯಕ್ಕೆ. ಮಂತ್ರಿಗಳು ಹೇಳ್ಬಿಟ್ರು ನೀರು ಬಿಡಲ್ಲ ಈ ವರ್ಷ, ನೀರು ಬೆಳೆಬೇಡಿ ಅಂತ. ನಾವ್ ಏನ್ ಸ್ಟಾಕ್ ಮಾಡಿದ್ವಿ KRS ಅಷ್ಟು ನೀರು ಕೂಡ ಇದು ಇವ್ರಿಗೆ ತಮಿಳುನಾಡಿಗೆ ಬಿಟ್ಟಿದ್ದಾಯ್ತು. ಅದು ಕೋರ್ಟ್ ನಿರ್ದೇಶನದ ಪ್ರಕಾರವಾಗಿ ಹಂತವಾಗಿ ಅಷ್ಟು ನೀರನ್ನು ನಾವು ಬಿಟ್ಟಿದ್ದೀವಿ. ನಾವು ಕುಡಿಯಕ್ಕೆ ಬಿಟ್ಟು ವ್ಯವಸಾಯಕ್ಕೆ ಇಲ್ಬೇಕು. ಹಾಗಾಗಿ ಆ ಹೋರಾಟ ಅನಿವಾರ್ಯ ಆಯ್ತು, ಮಾಡಿದೆ. ಯಾಕೆಂದ್ರೆ ಶೂಟಿಂಗ್ ನಡೆಯುವಾಗ ಸ್ಟಾರ್ಟ್ ಆಗೋಯ್ತು ಅದು ಕಾವೇರಿ. ಹಾಗಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಹಿರಿಯರ ಒಂದು ಮಾತುಗಳು ನನಗೆ ಬುದ್ಧಿವಾದ, ಅವರ ಆಶೀರ್ವಾದ ಅದು. ಹಾಗಾಗಿ ಮುಂದಿನ ನನ್ನ ಎಲ್ಲ ಚಿತ್ರಗಳಲ್ಲೂ ಕೂಡ ಈಗಾಗಲೇ 2 ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಶಕ್ತಿ ಮೀರಿ ನನ್ನ ಒಂದು ಟ್ಯಾಲೆಂಟ್ ಅಥವಾ ಏನಿದೆ ಅದನ್ನ ನಾನು ತೋರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸಾರ್ಗೆ ಹೇಳ್ತಾ ಇದ್ದೀನಿ, ಚಿನ್ನೇಗೌಡ ಸಾರ್ಗೆ. ಹಾಗಾಗಿ ಅವರ ಆಶೀರ್ವಾದ. ಮ್ಯೂಸಿಕ್ ತಾವೆಲ್ಲ ನೋಡಿದ್ರಿ, ಪ್ರದೀಪ್ ವರ್ಮ ಅವರು ಬಹಳ ಎಕ್ಸ್ಟ್ರಾರ್ಡಿನರಿ, ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರು ನಾನು ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದೆ, ಸ್ವಲ್ಪ ಯಾವ್ದಾದ್ರು ಒಂದ್ ಸಾಂಗ್ ಆದ್ರೂ ಸ್ವಲ್ಪ ನೀವು ಹೈಲೈಟ್ ಮಾಡಿ ಅಂತ. ಕೊನೆಗೂ ಮಾಡೇ ಬಿಟ್ರು ಅದನ್ನ. ಕೊನೆ ಲಾಸ್ಟ್ಗೆ ಬಂದ ಬಗಿರೋದ ಅನ್ನುವಂಥದ್ದು ಕೊನೆಗೆ ಮಾಡ್ಕೊಟ್ಟಿದ್ದಾರೆ. ಸಿನಿಮಾ ಗೆಲ್ಲಕ್ಕೆ ಆ ಹಾಡು ಪ್ರಮುಖ ಇದೆ ಅನ್ನುವಂತ ವಿಚಾರಗಳನ್ನ ಕೂಡ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ತಾವು ಕೂಡ ವೀಕ್ಷಿಸಿದಿರಿ. ಹಾಗಾಗಿ ಈಗ ಟ್ರೈಲರ್ ನೋಡಿದಿರಾ, ಪ್ರತಿಯೊಂದು ನೋಡಿದಿರಾ. ಇಷ್ಟು ವಿಚಾರಗಳು ಮತ್ತು ನನಗೆ ಕೊರಿಯೋಗ್ರಾಫರ್ಸ್ ಅಷ್ಟೇನೆ ಬಹಳ ಚೆನ್ನಾಗಿ ಒಂದು ಹೇಳ್ಕೊಟ್ರು. ಅದನ್ನ ಪ್ರತಿಯೊಂದು ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಮಾಡಿದೆ. ಇವತ್ತು ನಮ್ಮ ನಟಿಯವರು ಈ ಮಾತಾಡಿದಿರುವಾಗ ಬಹಳ ಅದ್ಭುತವಾಗಿ ಮಾತಾಡಿದ್ರು. ನಾವು 100 ದಿವಸ ಸ್ಟ್ರೈಕ್ ಮಾಡಿದಾಗ ಅವರು ಬಂದು ಕೂತರು ಕೊನೆ ದಿವಸ, 100ನೇ ದಿವಸ. ನಮ್ಮ ಚಂದನ್ ರಾಘವೇಂದ್ರ ಅವರು ಬಹಳ ಕೋಪರೇಷನ್. ಅವ್ರು ಸೀರಿಯಲ್ ಮಾಡ್ತಾ ಇದ್ರೆ ಇಲ್ಲಿ ಪರ್ಮಿಷನ್ ತಗೊಂಡ್ ಬರಬೇಕು, ಸೀರಿಯಲ್ ಮಾಡ್ತಾ ಇದ್ರೆ ಇಲ್ಲಿ ಪರ್ಮಿಷನ್ ತಗೊಂಡ್ ಬರಬೇಕು. ಬಹಳ ಕಷ್ಟ ಆಯ್ತು, ಆದ್ರೂ ಸಿಕ್ಕಾಪಟ್ಟೆ ಕೋಪರೇಷನ್ ಕೊಟ್ಟಿದ್ದಾರೆ. ನಾವು ಕೂಡ ಮರೆಯಕ್ಕಾಗೋದಿಲ್ಲ. ಇನ್ನು ನಿಸರ್ಗ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಕುಟುಂಬದ ರೀತಿಯಲ್ಲಿ ಈ ಒಂದು ಸಾಂಗ್ ಇರ್ಬೋದು, ಇಡೀ ಚಿತ್ರ ಬಂದಿದೆ. ಅದಕ್ಕೆ ನಾವು ಇದು ಕುಟುಂಬದ ಮನರಂಜನೆ ಚಲನಚಿತ್ರ ಅಂತ ಹೇಳ್ಬೋದು. ಇದು ಎಷ್ಟೇ ಒಂದು ಚಾಲೆಂಜಿಂಗ್ ಫೈಟ್ ಎಲ್ಲ ಇದ್ರೂ ಕೂಡ ಕೌಟುಂಬಿಕ ಚಿತ್ರ ಅಂತ ನಾವು ಅದನ್ನ ಘೋಷಣೆ ಮಾಡಬಹುದು. ಹಾಗಾಗಿ ನಮ್ಮ ರೂಪಶ್ರೀ ಅವರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಅದ್ರಲ್ಲಿ ನೋಡಿದ್ರೆ ತಾವು ಆ ಮಾವ ಅನ್ನುವಂತ ಒಂದು ಸಾಂಗ್ ಅಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಲಾಸ್ಟ್ ಅಲ್ಲಿ ರಿಷಾ ಗೌಡ ಅವರು ಆ ಒಂದು ಸಾಂಗ್ ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅದ್ಭುತ ನೋಡಿ, ಅದು ಏನ್ ಫೋರ್ಸ್ ಅಲ್ಲಿ ಮಾಡಿದ್ದಾರೆ ಸಾಂಗ್ ಅವರು. ಹಾಗಾಗಿ ಎಲ್ಲ ನಮ್ಮನ್ನ ನಾವೇ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಮತ್ ಮಾಧ್ಯಮದವರು ನಮಗೆ ಪ್ರೋತ್ಸಾಹ ನೀಡಲಿ ಅಂತ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ನಿರ್ಮಾಪಕರು ರಮೇಶ್ ಗೌಡ್ರು ಬಹಳ ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಸಿನಿಮಾ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆದ್ರೆ ಹೋಗ್ತಾ ಭೈರಪ್ಪ ಗೌಡ್ರು, ಚೇತನ್ ರಮೇಶ್ ಎಲ್ಲ ಕೈ ಜೋಡಿಸ್ಬಿಟ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದೆ ಇವತ್ತು. ನನ್ಗಂತೂ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ತಂಡದ ಜೊತೆ ನಾನು ಕೆಲಸ ಮಾಡ್ದಂತ. ಕೊನೆ ರಾಮ್ ಜನಾರ್ದನ್ ಪಾಪ ಎಲ್ಲಾ ಕೆಲಸ ಮಾಡ್ಬಿಟ್ರು. ಅವ್ರು ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲ, ಇನ್ನು ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ಈ ಸಿನಿಮಾದಲ್ಲಿ ಕೀರ್ತಿ ಬರಲಿ ಅಂತ ನಾನು ನಿಜವಾಗ್ಲೂ ಚಾಮುಂಡೇಶ್ವರಿ ದೇವಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ನಮ್ಮ ಏನು ಭಗೀರಥ ಚಲನಚಿತ್ರದಿಂದ ಅವ್ರಿಗೆ ಕೀರ್ತಿ ಬರಲಿ, ಹೆಸರು ಬರಲಿ, ಇನ್ನು ಅನೇಕ ಚಿತ್ರಗಳು ಅವ್ರಿಗೆ ಸಿಗ್ಲಿ, ಅವರು ಡೈರೆಕ್ಷನ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ, ಇಲ್ಲಿ ಅತ್ಯಂತ ದೊಡ್ಡ ಗಣ್ಯರು ತಾವೆಲ್ಲರೂ ಬಂದಿದ್ದೀರಾ. ಚಲನಚಿತ್ರರಂಗದ ಪ್ರತಿಯೊಬ್ಬರು ಇದ್ದೀರಾ, ಇಲ್ಲಿ ಎಲ್ಲರೂ ಇದ್ದೀರಾ. ಬಹಳ ಆಶೀರ್ವಾದ ಮಾಡಕ್ ಬಂದಿದ್ದೀರಾ ನಮ್ಮ ಭಗೀರಥ ತಂಡಕ್ಕೆ. ನಿಮ್ಮ ಆಶೀರ್ವಾದ ಜಾಸ್ತಿನೇ ಸಿಕ್ಕಿದೆ ನನಗೆ. ನಮ್ಮ ಚಲನಚಿತ್ರ ಭಗೀರಥಗೆ ಸಿಕ್ಕಿದೆ, ಆಶೀರ್ವಾದ ಸಿಕ್ಕಿದೆ. ಈ ಚಲನಚಿತ್ರ ಯಶಸ್ವಿ ಆಗಲಿಕ್ಕೆ ಮತ್ತೊಮ್ಮೆ ತಾವೆಲ್ಲರೂ ಮನಸ್ಫೂರ್ತಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನಾವು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೀರೋ ಸ್ವಲ್ಪ ಚಿಕ್ಕದಾಗಿ ಮಾತಾಡ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡ್ಬಿಡೋಣ. ಎಸ್, ನಮ್ ಸಿನಿಮಾ ನಾನು ಒಂದ್ ಸ್ಪೆಷಲ್ ಸಾಂಗ್ ಅಲ್ಲಿ ಮಾಡಿದ್ರು. ಇಡೀ ಸಿನಿಮಾ ನನ್ನ ಸಿನಿಮಾ. ಸೊ ಇಡೀ ಸಿನಿಮಾಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗ್ಲಿ. ಸೊ 100 days ಓಡ್ಬೇಕು ಸಿನಿಮಾ. ನಾನು ಮಾಡಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿ ನನ್ನ ಕರ್ಸಿದ್ರು. 4 ಡೈಲಾಗ್ಸ್ ಇದೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ ಅಂತದ್ದು. ಸೊ ಅದ್ ಏನಂತ ಅಂದ್ರೆ ಕೊನೆಗೆ ನನಗೆ ಗೊತ್ತಾಯ್ತು ಅವ್ರು ಇರೋದೇ ಹಾಗೆ ಅಂತ. ಸೊ ಜೀವನದಲ್ಲಿ ತಾನು ಬೆಳೆಯೋದು ತುಂಬಾನೇ ಕಷ್ಟ ಇದೆ. ಸೊ ಅಂತ ದೊಡ್ಡ ಮನುಷ್ಯರ ಜೊತೆ ನಾನು ಒಂದ್ ಪಾರ್ಟ್ ಆಫ್ ಆಗಿದ್ದು ತುಂಬಾನೇ ಹೆಮ್ಮೆ ಇದೆ. ನಮ್ ಡೈರೆಕ್ಟರ್ ಅಂತೂ ಅವ್ರಿಗೆ ತುಂಬಾ ಡ್ರೀಮ್ಸ್ ಇದೆ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ರಿಷಾ. ನಿಸರ್ಗ ಅವರೇ
ಬನ್ನಿ, ಅಲ್ಲೇ ಮಾತಾಡ್ಬೋದಂತೆ ಕವರ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಪ್ರೆಸ್, ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಭಗೀರಥ ಚಿತ್ರದ ಟ್ರೈಲರ್ ನೀವೆಲ್ಲರೂ ನೋಡಿದೀರಾ. ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನನ್ನ ಪಾತ್ರ ರಾಧಾ ಅನ್ನೋ ಒಂದು ಪಾತ್ರ. ಸೊ ರಾಧಾ ಅನ್ನೋ ಒಂದು ಹೆಸರಿಗೂ ಆ ಪಾತ್ರಕ್ಕೂ ಏನ್ ವ್ಯತ್ಯಾಸ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಟ್ರೈಲರ್ ನೋಡಿದ್ರು ಕೂಡ ಗೊತ್ತಾಗಿರುತ್ತೆ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಂದು ಕೂಡ ಭಗೀರಥ ಪ್ರಯತ್ನ ಇದೆ ನಮ್ಮ ಮಾವನ್ನ ಪಡ್ಕೊಳ್ಳೋದ್ರಲ್ಲಿ. ಅಂಡ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವತ್ತಿನ ಜನರೇಷನ್ ಹುಡುಗಿರು ಹೇಗಿರ್ತಾರೆ, ಹಠಕ್ ಬಿದ್ದು ಏನಾದ್ರೂ ಅವರು ರಾಂಗ್ ಡಿಸಿಷನ್ಸ್ ನ ತಗೊಂಡ್ರೆ ಅದರಿಂದ ಬಚಾವ್ ಆಗುವಾಗ ಅವರು ಏನೆಲ್ಲ ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಪಾತ್ರ. ಅಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ನನ್ನ ಪಾತ್ರನ ಡೈರೆಕ್ಟರ್ ರಾಮ್ ಜನಾರ್ದನ್ ಸರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪರ್ಸನಲಿ ನನಗೆ ತುಂಬಾ ಇಷ್ಟ ಆಗಿರುವಂತಹ ಪಾತ್ರ ರಾಧಾ ಪಾತ್ರ. ಬಿಕಾಸ್ ನನಗೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ತುಂಬಾ ಒಳ್ಳೊಳ್ಳೆ ಸೀನ್ಸ್ ಗಳಿತ್ತು. ಎಲ್ಲಾ ಸೀನ್ಸ್ ಕೂಡ ತುಂಬಾ ಯುನೀಕ್ ಆಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಜನಾರ್ದನ್ ಸರ್. ಅಂಡ್ ನಮ್ಮ JP ಅವ್ರ ಬಗ್ಗೆ ಹೇಳಲೇಬೇಕು. ಅಂಡ್ ಅವರು ಇಡೀ ಸಿನಿಮಾ ನಡೆಯುವಾಗ ಅವ್ರ ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್. ಅವರ ಎನರ್ಜಿ ಬಗ್ಗೆ ಮಾತಾಡ್ಲೇಬೇಕು. ಎಲ್ಲರೂ ಮಾತಾಡ್ತಾ ಇದ್ದಾರೆ ಅವರ ಎನರ್ಜಿ ಬಗ್ಗೆ ಅಂಡ್ ಅವರ ಡೆಡಿಕೇಶನ್ ಬಗ್ಗೆ. ಸೊ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಅಂಡ್ ಫೈಟ್ಸ್ ಕೂಡ. ಅಂಡ್ ಥ್ರಿಲ್ಲರ್ ಮಂಜು ಸರ್ ಅವ್ರ ಜೊತೆ ಒಂದು ಫೈಟ್ ಸೀನ್ ನಮ್ಗೆ ಡೈರೆಕ್ಟ್ ಮಾಡಿದ್ರು. ಅಂಡ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಭೈರಪ್ಪ ಗೌಡ ಸರ್, ಹಾಗೆ ರಮೇಶ್ ಸರ್, ಹಾಗೆ ನಮ್ಮ ಚೇತನ್ ರಮೇಶ್ ಸರ್, ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ February 7ಗೆ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ಬೇಕು. ಸಿನಿಮಾನ ಎಲ್ಲರೂ ಥಿಯೇಟರ್ಗೂ ಹೋಗಿ ನೋಡಿ. ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಒಂದೊಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ, ಇಡೀ ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾ ನಮ್ಮ ಭಗೀರಥ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ನೀವ್ ಈಗಾಗ್ಲೇ ನಮ್ಮ ಚಿತ್ರದ ಸಾಂಗ್ಸ್ ಮತ್ತೆ ಟ್ರೇಲರ್ ನ ನೋಡಿದೀರಾ. ಸೊ ಅದ್ರಲ್ಲೇ ನಮ್ ಜನಾರ್ದನ್ ಸರ್ ಕೆಲ್ಸ ಮತ್ತೆ ನಮ್ಮೆಲ್ಲಾ ಕಲಾವಿದರ ಕಲೆನ ನೀವು ಈಗಾಗ್ಲೇ ನೋಡಿದೀರಾ. ಸೊ ನಮ್ಮ ಚಿತ್ರತಂಡಕ್ಕೆ ಮತ್ತೊಂದು ಶಕ್ತಿ ಅಂತ ಅಂದ್ರೆ ಇವತ್ತು ನಮ್ಗೆ ದೊಡ್ಡ ಮನೆ ಕುಟುಂಬದವರೆಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇರೋದು. ಸೊ ಹಾಗೆ ಡಿ ಬೀಟ್ಸ್ ಮೇಡಮ್ ಅವ್ರು, ಶೈಲಜಾ ಮೇಡಮ್ ಅವ್ರು ಕೂಡ ಬಂದಿರೋದು ನಮ್ಮ ಚಿತ್ರಕ್ಕೆ ಮತ್ತೊಂದು ಶಕ್ತಿ. ಹಾಗೂ ನಾವೆಲ್ಲರೂ ಇದೇ February 7 ಚಿತ್ರಮಂದಿರಕ್ಕೆ ಬರ್ತಾ ಇದೀವಿ. ನೀವೆಲ್ಲರೂ ಇಷ್ಟು ದಿನ ಹೇಗ್ ಸಪೋರ್ಟ್ ಮಾಡಿದ್ರ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ ಅವರು, ಸೊ ಇನ್ನು ಮುಂದೆನೂ ಹಾಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಸೊ ಇದ್ರ ಮಧ್ಯೆ ನಮ್ JP ಸರ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಅಫ್ಕೋರ್ಸ್ ಅವರು ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇ. ಸೊ ನಾವೆಲ್ಲ ಟಯರ್ಡ್ ಆಗಿದೆ ಸರ್, ನಮ್ದೊಂದು ಡ್ಯಾನ್ಸ್ ಇದೆ, ನಾವೆಲ್ಲ ಟಯರ್ಡ್ ಆಗಿದೆ ಕೂತ್ಕೋತೀವಿ ಅಂದ್ರು. ಇಲ್ಲ ನಾವು ಮುಗ್ಸೋಣ ಬನ್ನಿ ಅಂತ ಅವರು ನಮ್ನ ಕರ್ದಿ ಎನರ್ಜಿ ತುಂಬಿ ನಮಗೂ ಕೂಡ ಮಾಡಿಸಿದ್ದಾರೆ. ಸೊ ಹಾಗೆ ನಮ್ ರಮೇಶ್ ಸರ್ ಆಗಿರ್ಬೋದು, ಭೈರಪ್ಪ ಸರ್, ಚೇತನ್ ರಮೇಶ್ ಅವರು ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಶ್ರೀ ಸಾಯಿ ಪ್ರೊಡಕ್ಷನ್ ಅಲ್ಲಿ ಮೂಡ್ ಬಂದಿರೋ ನಮ್ಮ ಭಗೀರಥ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೂಪಾ, ಧನ್ಯವಾದಗಳು. ನಿರ್ಮಾಪಕರು ಎಲ್ಲರಿಗೂ ನಮಸ್ಕಾರ. ಭಗೀರಥ ಆ ಟೀಮಿಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಅಂಡ್ ವೇದಿಕೆ ಇಲ್ಲಿರೋ ಎಲ್ಲ ಗಣ್ಯರಿಗೂ ಅವರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಹಾಗೂ ಒಳ್ಳೇದಾಗ್ಲಿ. ಈ ಹಾಡುಗಳು ನಂದು ಮುಂಚೆ ಒಂದು ಹಾಡಿತ್ತಲ್ಲ, ಹಿತ್ತಲಕ್ಕ ಕರಿಬೇಡ, ಅದೇ ತರ ಇದನ್ನು ಸಕ್ಸಸ್ ಸಿಗ್ಲಿ, ಜಾಸ್ತಿ ಹಿಟ್ ಆಗ್ಲಿ ಈ ಹಾಡುಗಳೆಲ್ಲ. ಅಂಡ್ ಮೂವಿಗೆ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಂಗೆ ಮಾತಾಡಕ್ ಬರಲ್ಲ. ಚೆನ್ನಾಗಿ ಆಡ್ತೀರಾ. ಇದೇ ಮೂವಿದು ಹಾಡ್ತೀನಿ, ಒಂದು ಪಲ್ಲವಿ ಹಾಡ್ತೀನಿ. ಒಪ್ಪಿಕೊಂಡು ಮಾಡು ಈಗ ಪ್ರೇಮ ಮಾವ ಮಾವ, ನಾನು ಸೀತೆ ನೀನೆ ನನ್ನ ರಾಮ, ಇದು ನಮ್ಮ ಸಮಾನ ಹಾಗೂ ಸಂಧಾನ, ಜೋಡಿಯಾಗಿ ಮಾಡಬೇಕು ನಾವು ಪ್ರಯಾಣ, ಆಸೆ ಇದೆ ನಿನ್ನ ಜೊತೆಗೆ ಆಡಬೇಕು ನೀನು ನನ್ನ ಕಣ್ಣ ಮುಚ್ಚರ ಮಾವ ಮಾವ, ಒಪ್ಪಿಕೊಂಡು ಮಾಡು ಈಗ ಪ್ರೇಮ ಮಾವ ಮಾವ, ನಾನು ಸೀತೆ ನೀನೆ ನನ್ನ ರಾಮ. ಇದೇ ಸಂದರ್ಭ
ಮೂಲಕನೂ ಒಂದ್ ಲೈನ್ ಹಾಡ್ಬಿಡಿ. ಕರಿಬೇಡ ಮಾವ ಬಲಿ ನಾಚಿಕೆ ಆಗತೈತಿ, ಬುದ್ಧಿಕೆಣ್ಣುನೆಲ್ಲ ಬೇಡ ಮಾವ ಇದೀಗ ಬರಿ ಆಗತೈತಿ, ಕಟಕು ತಡಕಬೇಕು ಆಮ್ಯಾಲ್ ಹಿಡಕಬೇಕು, ಹಿತಲಕ ಕರಿಬೇಡ ಮಾವ. ನಾವೆಲ್ಲ ಏನೋ ಒಂದು ಆಸೆಯಿಂದ ಅಭಿಲಾಷೆಯಿಂದ ಮಾಡಿದ್ದೀವಿ. ತಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊಂಡು ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ರಮೇಶ್ ಸರ್. ಬೈ ವಿಶಸ್. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಭಗೀರಥ ಆಡಿಯೋ ರಿಲೀಸಿಗೆ ನಮಗೆ ಧ್ವನಿ ಕೊಟ್ಟು ನಮಗೆ ಆಶೀರ್ವಾದ ಮಾಡಿ ಬಂದಂತ ನಮ್ಮ ಹಿರಿಯರಿಗೆ, ನಮ್ಮ ಸ್ಟೇಜ್ ಮೇಲಿರುವಂತ ಅಣ್ಣ ಚನ್ನೇಗೌಡರಿಗೆ ಹಾಗೂ ಲಕ್ಷ್ಮಕ್ಕನವರಿಗೆ, ಗೋವಿಂದಣ್ಣನವರಿಗೆ, ಹಾಗೆ ನಮ್ಮ ಸೀನಣ್ಣನವರಿಗೆ ನಮ್ಮ ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಭಗೀರಥ ಚಲನಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಒಳ್ಳೆ ಮನರಂಜನಾ ಫಿಲಿಮು, ಎಲ್ಲ ಫ್ಯಾಮಿಲಿ ಕುಂತು ನೋಡುವಂತ ಫಿಲಿಮು. ನಮ್ಮ ಜನಾರ್ದನ್ ಸಾರು ಒಳ್ಳೆ ಸ್ಟೋರಿ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಭಗೀರಥ ತಂಡದ ನಮ್ಮ ನಿರ್ಮಾಪಕರ ಕಡೆಯಿಂದ ಅವರಿಗೆ ನಮ್ಮ ಸ್ವಾಗತ ಕೋರ್ತಾ, ಹಾಗೂ ನಮ್ಮ ಮುಂಜಾನವರು ಬಹಳ ಅದ್ಭುತವಾಗಿ ನಮಗೆ 4 ಫೈಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಪ್ರೀತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮ ಚಲನಚಿತ್ರಕ್ಕೆ ನಟಿಯರ ಚಂದನವರಿಗೂ ಹಾಗೂ ನಮ್ಮ ಮೂವರ ನಾಯಕರಿಗೂ ನಮ್ಮ ಭಗೀರಥ ನಮ್ಮ ನಿರ್ಮಾಪಕರಿಂದ ಸ್ವಾಗತ ವಹಿಸುತ್ತಾ, ನಮಗೆ ನಮ್ಮ ಮಿತ್ರರು ಆದ ನಮ್ಮ ಮಾಧ್ಯಮದವರು ನಾವೊಂದು 3 ಜನ ಸೇರಿ ನಾವು ಒಂದು ಪಿಕ್ಚರ್ ಮಾಡಿದೀವಿ. ನಿಮ್ಮ ಮಾಧ್ಯಮದವರು ನಮ್ಮ ಪಿಕ್ಚರ್ನ ನೀವು ಅದ್ಭುತವಾಗಿ ತೋರಿಸಿದ್ರೆ, ನಮ್ಮ ಪಿಕ್ಚರ್ ನಾವು 100 ದಿನ ಓಡಿದ್ರೆ ನಾವು ಇನ್ನೊಂದೆರಡು ಫಿಲಿಂ ಮಾಡಿಕೆ ನಿಮ್ಮಿಂದ ನಮ್ಗೆ ಆಶ್ರಯ ಸಿಕ್ತಂಗಾಗ್ತದೆ. ಆದ್ರಿಂದ ನಮ್ಮ ಮಾಧ್ಯಮದವರು ನಮ್ಮ ಈ ಭಗೀರಥ ಫಿಲಿಂನ ಚೆನ್ನಾಗಿ ಮೂಡುವಂಗೆ ನೀವು ನಮ್ಗೆ ತೋರಿಸ್ಬೇಕು. ಪಬ್ಲಿಕ್ಗೆ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ತಲುಪುವಂಗೆ ನಿಮ್ಮ ಮೀಡಿಯಾದಲ್ಲಿ ನಮ್ದು ಪಬ್ಲಿಸಿಟಿ ಮಾಡಿ ನಮಗೊಂದು ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತಿದೀವಿ. ಹಾಗೂ ಎಲ್ಲ ಈ ನಮ್ಮ ಭಗೀರಥದ ಚಲನಚಿತ್ರ ಆಡಿಯೋಗೆ ಬಂದಂತ ಎಲ್ಲರಿಗೂ ನಾನು ನಮಸ್ಕಾರ ಅರ್ಪಿಸುತ್ತಾ ನಾನು ಮಾತನಾಡ್ತಿದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು ಭೈರಪ್ಪ ಸರ್. ಚೇತನ್ ಸರ್, ಓಕೆ, 2 ನಿಮಿಷ. ಕರ್ನಾಟಕದ ಜಯ ಭುವನೇಶ್ವರಿ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ನಮಸ್ಕಾರ ತಿಳಿಸುತ್ತಾ, ಕರ್ನಾಟಕದ ಫಾಲ್ಕೆ ಪ್ರಶಸ್ತಿ ವಿಜೇತರಾದ ಪಾರ್ವತಮ್ಮ ರಾಜ್ಕುಮಾರ್ ಪಾರ್ವತಮ್ಮ ಅವರ ಕುಟುಂಬದ ಇಲ್ಲಿ ವೇದಿಕೆ ಮೇಲೆ ನಮ್ಮ ಚಿನ್ನೇಗೌಡರವರು, ಹಾಗೆ ಎಸ್.ಐ. ಗೋವಿಂದರಾಜಣ್ಣವರು, ಲಕ್ಷ್ಮಕ್ಕ ಅವರು, ಸೀನಣ್ಣವರು ಅವರಿಗೆ ನಾನು ಸಂಪೂರ್ಣವಾಗಿ ನನ್ನ ಉಸಿರಿನ ನಮಸ್ಕಾರಗಳು. ಯಾಕೆ ಅಂದ್ರೆ ಎಲ್ಲರೂ ಹೇಳಿದ್ರಿ ಜಾಸ್ತಿ ಮಾತಾಡೋದು ಬೇಡ, ಎಲ್ಲರಿಗೂ ಸಮಯ ಅಭಾವ ಇದೆ. ಹಾಗಾಗಿ ನಮ್ಮನೇಲಿ ಯಾರು ಸಿನಿಮಾದವ್ರು ಇರ್ಲಿಲ್ಲ. ನಮ್ಮ ಬಾಲಕೃಷ್ಣ ಬಾಜಿ ಅಂತ ಹೇಳಿದ್ರು, ಅವರಿಗೆ ನಾನು ಶಿಷ್ಯನಾಗಿದೆ. ಹಾಗೆ ದೊಡ್ಡ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಇವ್ರ ಆಶೀರ್ವಾದದಲ್ಲಿ ಬೆಳೆದು ಇವತ್ತು ಚಿತ್ರದಲ್ಲಿ ಒಂದು ಶಿವಣ್ಣ ಜೊತೆ ಒಂದು ಸಿನಿಮಾ ಅಭಿನಯಿಸಿ, ಸಿನಿಮಾದಲ್ಲಿ ಕೆಲಸ ಕಲಿತು ಬೇರೆ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗುವಂತ ಒಂದು ಆಶೀರ್ವಾದ ದೊಡ್ಡ ಮನೆಯವರ ಆಶೀರ್ವಾದದಿಂದ ಬಂದಿದೆ. ಏನೇ ಇದ್ರು ಯಾವತ್ತು ಉತ್ಸವವರೆಗೂ ನಂಗೆ ದೊಡ್ಡ ಮನೆ ಆಶೀರ್ವಾದದಲ್ಲೇ ನಾನು ಬೆಳಿತೀನಿ. ಏನೇ ಆದ್ರೂ ಒಂದು ಶಿಸ್ತಾಗಿ ನಾನು ಒಂದು ಪ್ರೊಡಕ್ಷನ್ ಮಾಡ್ತೀನಿ, ಅವ್ರ ಮಾರ್ಗದರ್ಶನದಲ್ಲಿ ನಡೀತೀನಿ. ಯಾಕೆಂದ್ರೆ ಎಲ್ಲರಿಗೂ ಒಂದು ಕಪ್ ಚಿಕ್ಕಿ ಇನ್ನು ನಮ್ಮಲ್ಲಿ ತಿಂತ ಹಿಂಗ್ ಹುಡುಗ ತಪ್ಪು ಮಾಡ್ದ ಅಂತ ಬರಬಾರ್ದು. ಅದಕ್ಕೆ ಉಸಿರಾಗಿ ನಾನು ನೋಡ್ಕೊಂಡು ಇವತ್ತವರೆಗೂ ನಾನು ಎಲ್ಲಾ ಪ್ರೆಸ್ ಮೀಟ್ ಅಲ್ಲೂ ಹೇಳ್ತಾ ಇರ್ತೀನಿ, ಯಾರೇನ್ ಬೇಕಾದ್ರೆ ಅನ್ಬೋದು. ಯಾಕೆಂದ್ರೆ ಉಸಿರು ಅವ್ರ ಮನೆಯಿಂದ ಬಂದಿರೋದು ನನಗೆ ಸಿನಿಮಾ ರಂಗ. ಅವ್ರ ಆಶೀರ್ವಾದ, ಅವ್ರ ಮಾರ್ಗದರ್ಶನ ಇರೋವರೆಗೂ ನನ್ನ ಸಿನಿಮಾ ಇರ್ತದೆ. ಇವತ್ತು ಮಾಧ್ಯಮದವರು ಎಲ್ಲ ಬಂದಿದ್ದೀರಿ, ಪತ್ರಿಕೆಯವರು ಬಂದಿದ್ದೀರಿ. ಹಾಗೆ ಇಲ್ಲಿ ನಮ್ಮ ಡಿ ಬಿಡ್ಸ್, ಅಯ್ಯೋ ಅವ್ರ ಬಗ್ಗೆ ಹೇಳೋದೇ ಬೇಡಪ್ಪ, ಹರಿಕೃಷ್ಣ ಸರ್ ಅವರು ಕರ್ನಾಟಕಕ್ಕೆ ರವಿಚಂದ್ರನ್ ಸರ್ ಜೊತೆ ಅಂತಂತ ಸಿನಿಮಾಗಳು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಅವ್ರ ಫಾಲೋವರ್ಸ್ ಅಭಿಮಾನಿಯನ್ನು. ಹಾಗಾಗಿ ಅವ್ರನ್ನ ನಾನು ಸರಿಯಾಗಿ ಭೇಟಿ ಮಾಡಕ್ ಆಗಿಲ್ಲ ಮೇಡಮ್, ಯಾಕೆಂದ್ರೆ ಮೈಸೂರು ಜಾಸ್ತಿ ಓಡಾಡ್ತಾ ಇದ್ರಿಂದ ನಮ್ಮ ಬ್ಯಾಂಕ್ ರಾಮ್ ಜನಾರ್ದನ್ ಸರ್, ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರ್ ಭೇಟಿ ಮಾಡಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದ, ಅವರ ಕಂಪ್ನಿ ನಮ್ಗೆ ಸಿಕ್ಕಿದ್ದು ಈ ನಮ್ಮ ಭಗೀರಥ ತಂಡಕ್ಕೆ. ಹಾಗೆ ನಮ್ಮ ತಿಲ್ಲರ್ ಮಂಜು ಸರ್ ಬಗ್ಗೆ ತುಂಬಾ ಹೇಳಂಗೆ ಇಲ್ಲ, ಅವ್ರ ಬಗ್ಗೆ ಎಲ್ಲ ಹೇಳ್ದಂಗೆ. ನಮ್ಮ ರಾಮ್ ಜನಾರ್ದನ್ ಸರ್ ಅವರು, ನಾನು ಈ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಸ್ಟೇಜ್ ಮೇಲೆ ಅನ್ಸ್ಕೊಂಡ್ಬಿಡ್ತೀನಿ. ನಮ್ಮ ಹೃದಯದಲ್ಲಿ ಏನೂ ಇಲ್ಲ, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ.
ಗೆಲ್ಲಿಸ್ಬೇಕು ಅಂತ ಹೇಳಿ ಇಬ್ರು ಶ್ರಮ ಪಟ್ಟಿದ್ವಿ, ಸ್ವಲ್ಪ ಅಲ್ಲ. ಅದಕ್ಕೆ ಸಂಪೂರ್ಣ ನಮ್ಗೆ ಸಹಕಾರ ರಮೇಶ್ ಅವ್ರು ಕೊಟ್ಟಿದ್ದಾರೆ, ಪ್ರೊಡ್ಯೂಸರು ಭೈರಪ್ಪ ಗೌಡರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಲ್ಲಾ ಟೆಕ್ನಿಷಿಯನ್ ಅವ್ರಿಗಂತೂ ಜಾಸ್ತಿ ಕೈ ಮುಗಿತೀನಿ, ಮಾಧ್ಯಮದವರು ಕೈ ಮುಗಿತೀನಿ, ನಮ್ಮ PR ವೆಂಕಟೇಶ್ ಅವರಿಗೆ ಜಾಸ್ತಿ ಕೈ ಮುಗಿತೀನಿ. ಎಲ್ಲರನ್ನೂ ಸೇರಿಸಿ ನಮ್ಮ ಸಿನಿಮಾನ ಸಕ್ಸಸ್ ಮಾಡಿ ಪ್ರಚಾರ ಮಾಡಿ ಈ ಹಂತಕ್ಕೆ ತಂದ್ಕೊಟ್ಟು ಇವತ್ತು ಒಂದು ಶುಭವಾದ ದಿನ. ಯಾಕೆಂದ್ರೆ ನಾನು ಎಷ್ಟು ಹೇಳಿದ್ರು ನನ್ ಕಣ್ಣು ನೀರು ಬಂದ್ಬಿಡುತ್ತೆ. ನಮ್ಮ ಗ್ರಾಮ ಜನರ ಸುಸ್ತಾಗ್ಬಿಟ್ರು, ಹಂಗಾಗ್ಬಿಡುತ್ತೆ. ನಾನು ಜಾಸ್ತಿ ನನ್ನ ದೊಡ್ಡ ಮನೆ ವಿಷಯ ಹೇಳಕ್ ಹೋದ್ರೆ, ಯಾಕೆ ಅಷ್ಟೊಂದು ನನಗೆ ಆಶೀರ್ವಾದ ಇದೆ ಅವ್ರ ಮನೆಯಿಂದ. ಹಾಗಾಗಿ ಈ ಭಗೀರಥನ ತಾವು ಎಲ್ಲರೂ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು. ನನಗೆ ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ನಮ್ಮ ಮೇಡಮ್ ಅವರು ಶೈಲಜಾ ನಾಗ್ ಮೇಡಮ್ ಅವರ ಆಶೀರ್ವಾದ ಆಗಿದೆ. ಇನ್ನು ನಮ್ಮ ಮಾಧ್ಯಮದವರ ಆಶೀರ್ವಾದ, ಪತ್ರಿಕೆಯವರ ಆಶೀರ್ವಾದ, ನಮ್ಮಲ್ಲಿ ಕೆಲಸ ಮಾಡಿದವರು ಎಲ್ಲರ ಆಶೀರ್ವಾದ. ಹಾಗೆ ಏನು ಇವತ್ತು ನನ್ನ ಭಗೀರಥಗೆ ಇವತ್ತು ಇಲ್ಲಿ ಬಂದು ನನ್ನ ಸ್ನೇಹಿತರು ಎಲ್ಲರೂ ಅವ್ರ ಹೆಸರು ಹೇಳಕ್ಕಾಗಲ್ಲ, ಯಾಕೆ ಸಮಯ ಕಮ್ಮಿ ಇರೋದ್ರಿಂದ. ಇವತ್ತು ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಮ ವೀರೇಶ್, ಬೀರಯ್ಯ, ನವೀನ್, ನಮ್ಮ ರೆಡ್ಡಿ ಅವರು ಇನ್ನೂ ಎಲ್ಲರೂ ಜಾಸ್ತಿ ಬಂದು ಓಡಾಡಿದ್ರು. ಅವರು ಕೂಡ ನಾನು ಇದು ಹೇಳ್ತೀನಿ. ಮೋಹನ್ ಸರ್ ಎಲ್ಲರೂ, ನಮ್ಮ ನಿರ್ದೇಶಕರು ಸರ್ ತಪ್ಪು ತಿಳಿಬೇಡಿ, ಸಮಯ ಕಮ್ಮಿ ಇದೆ. ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ಸೇರಿಸಿ ಹೇಳ್ಬಿಡ್ತೀನಿ. ಯಾಕೆ ನಾನು ಮಾತು ಶುರು ಮಾಡಿದ್ರೆ ಒಂದು ಗಂಟೆ ಬೇಕಾದ್ರೆ ಮಾತಾಡ್ತೀನಿ, ಅದು ಬೇಡಿ. ಹಾಗಾಗಿ ಭಗೀರಥನ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರಿಗೂ ಭಗೀರಥ 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 ಈ ಸಿನಿಮಾ